ನಮಸ್ಕಾರ ಗೆಳೆಯರೇ. ನಾನು ಈ ವಿಡಿಯೋ ಮೂಲಕ ಬ್ಲಾಕ್ ಚೈನ್ ಯಾಕೆ ಬೇಕು, ಬ್ಲಾಕ್ ಚೈನ್ ಅಂದರೆ ಏನು ಎಂದು ವಿವರಿಸಲು ಪ್ರಯತ್ನಿಸುತ್ತೇನೆ. ಬ್ಲಾಕ್ ಚೈನ್ ಎಂಬುದು ನಮ್ಮೆಲ್ಲರ ಜೀವನವನ್ನು ಅರ್ಥಪೂರ್ಣಕವಾಗಿ ಮಾಡುವಂತಹ ಟೆಕ್ನಾಲಜಿ. ನಮ್ಮೆಲ್ಲರಿಗೂ ತಮ್ಮದು ಮಾತ್ರ ಅಲ್ಲ, ನಮ್ಮ ಸಮುದಾಯದ ಬಗ್ಗೆಯೂ ಎಣಿಸಿ ನಮ್ಮ ಜೀವನ ನಡೆಸುವಾಗೆ ನಮ್ಮೆಲ್ಲರ ಜೀವನ ಅರ್ಥಪೂರ್ಣಕ ಮಾಡುವಂತ ಒಂದು ಟೆಕ್ನಾಲಜಿ ಏನಂತ ನೋಡುವ. ಈ ಚಿತ್ರದಲ್ಲಿ ನಾವು ನೋಡಿದ್ರೆ 90ರ ದಶಕದಲ್ಲಿ ಇಂಟರ್ನೆಟ್ ಅನ್ನ ಹೇಗೆ ವಿವರಿಸಿದ್ರು ಎಂಬುದು ಗೊತ್ತಾಗುತ್ತದೆ. ಇದು ಸಾಮಾನ್ಯ 93 ಇಂದ 96 ಟೈಮಲ್ಲಿ ಮ್ಯಾಗಝೀನ್ ಅಲ್ಲಿ ಬಂದ ಚಿತ್ರಗಳು. ಇಂಟರ್ನೆಟ್ ಅಂದರೆ ಏನು ಅಂತ. ಟೈಮ್ ಮ್ಯಾಗಝೀನ್ ಇಂಟರ್ನೆಟ್ ಅನ್ನು ಇನ್ಫಾರ್ಮೇಶನ್ ಹೈವೇ ಅಂತ ವಿವರಿಸಿದ್ದಾರೆ. ಇನ್ನೊಂದು ಯಾವುದೋ ಸ್ಕಾಲಸ್ಟಿಕ್ ಮ್ಯಾಗಝೀನ್ ಎಂಬುದು ಇಂಟರ್ನೆಟ್ ಅನ್ನು ಸರ್ಫಿಂಗ್ ಅಂತ ವಿವರಿಸಿದ್ದಾರೆ. ಇದು 90ರ ದಶಕದಲ್ಲಿ. ಇವತ್ತು ಇಂಟರ್ನೆಟ್ ನಮ್ಮೆಲ್ಲರ ಜೀವನವನ್ನು ಮುಟ್ಟಿದೆ. ಆಗ ಹೇಗೆ ವಿವರಿಸಿದ್ರು ಇಂಟರ್ನೆಟ್ ಅನ್ನ, ಅದರಿಂದ ಬಹಳಷ್ಟು ಮುಂದೆ ಹೋಗಿದೆ. ಬರೇ ಸರ್ಫಿಂಗ್ ಅಲ್ಲ ಇಂಟರ್ನೆಟ್ ಅಂದ್ರೆ, ಅಥವಾ ಬರೇ ಇನ್ಫಾರ್ಮೇಶನ್ ಅಲ್ಲ ಇಂಟರ್ನೆಟ್ ಅಂದ್ರೆ. ಇಂಟರ್ನೆಟ್ ಅಲ್ಲಿ ನಾನು ಜಾಸ್ತಿ ಹೇಳ್ಬೇಕಂತ ಇಲ್ಲ, ನಮ್ಮೆಲ್ರಿಗೂ ಗೊತ್ತು ಸರ್ಫಿಂಗ್ ಮತ್ತೆ ಇನ್ಫಾರ್ಮೇಶನ್ಗಿಂತ ಎಷ್ಟೋ ಜಾಸ್ತಿ ಉಪಯೋಗಗಳಿವೆ. ಬ್ಲಾಕ್ ಚೈನು ಈಗ 90ರಲ್ಲಿ ಇಂಟರ್ನೆಟ್ ಹೇಗಿತ್ತು ಹಾಗೇನು ಇವತ್ತು ಇದೆ. ಬಹಳಷ್ಟು ಅಪ್ಲಿಕೇಶನ್ಸ್, ಬಹಳಷ್ಟು ಉಪಯೋಗಗಳು ಬರ್ಲಿಕ್ಕಿವೆ. ಇವತ್ತು ಏನ್ ಹೇಳಿದ್ರು ಕಡಿಮೆ. ಆದ್ರೂ ನಾನು ಪ್ರಯತ್ನ ಮಾಡುವ ಬ್ಲಾಕ್ ಚೈನ್ ಯಾಕೆ ಬೇಕು ಎಂಬುದು ಹೇಳಲು. ಅದರಲ್ಲಿ ಏನ್ ಮಾಡ್ಬೋದಂತ ನಿಮ್ಮೆಲ್ಲರಿಗೆ ಬಿಟ್ಟದ್ದು. ಬ್ಲಾಕ್ ಚೈನ್ ಅನ್ನು ಅರ್ಥ ಮಾಡೋ ಮೊದಲು ನಾವು ದುಡ್ಡನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ದುಡ್ಡಿಲ್ಲದ್ರೆ ಜಗತ್ತಿಗೆ ಏನಾಗ್ಬೋದು? ಒಂದ್ ನಿಮಿಷ ವಿಡಿಯೋ ಪಾಸ್ ಮಾಡಿ, ಒಂದ್ 2 ನಿಮಿಷ ವಿಡಿಯೋ ಪಾಸ್ ಮಾಡಿ, ನೀವೇ ಬರ್ಕೊಳ್ಳಿ ಅಥವಾ ನೀವೇ ಕುತ್ಕೊಂಡು ಯೋಚನೆ ಮಾಡಿ, ದುಡ್ಡಿಲ್ಲದ್ರೆ ಜಗತ್ತಿಗೆ ಏನಾಗ್ಬೋದು ಅಂತ. ಈಗ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ದುಡ್ಡೆಂಬುದು ಜಗತ್ತಲ್ಲಿ ಇರಲಿಲ್ಲ. ಬಾರ್ಟರ್ ಸಿಸ್ಟಮ್ ಅಂತ ಇತ್ತು. ಬಾರ್ಟರ್ ಸಿಸ್ಟಮ್ ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ದನಗಳಿವೆ, ನಾವು ಹಾಲು ಕರೆದಿದ್ದೇವೆ, ಬದಿ ಮನೆಯವರು ಗುಳ್ಳ ಬೆಳೆಸಿದ್ದಾರೆ, ನಾವು ನಮ್ಗೆ ಅಡಿಗೆ ಮಾಡಬೇಕಾದ್ರೆ ಅವ್ರ ಹತ್ರ ಗುಳ್ಳ ತಗೊಂಡು ಗುಳ್ಳಕ್ಕೆ ಬದಲಾಗಿ ನಾವು ಹಾಲು ಕೊಡ್ತಿತ್ತು. ಸೊ ಹಾಗೆ ಜನರು ಒಬ್ಬರಿಂದ ಒಬ್ರು ತಮ್ಮದೇ ಉತ್ಪನ್ನ ಮಾಡಿ, ಆ ಉತ್ಪನ್ನವನ್ನು ಬಾರ್ಟರ್ ಮಾಡಿ, ಒಬ್ಬರಿಂದ ಒಬ್ರು ಎಕ್ಸ್ಚೇಂಜ್ ಮಾಡಿ ತಮ್ಮ ಜೀವನ ನಡೆಸ್ತಿದ್ರು. ಅದರಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈಗ ನೀವು ಏನು ಉತ್ಪನ್ನ ಮಾಡ್ತೀರಿ, ಅದು ಈಗ ನೀವು ನಿಮ್ಮ ಮನೆಯಲ್ಲಿ ಹಾಲು ಕರಿತೀರಿ, ದನ ಇದೆ, ಎಲ್ರೂ ಹಾಲು ಕುಡಿಬೇಕಂತ ಇಲ್ಲ. ಹಾಗಿರುವಾಗ ಏನಾಗ್ತದೆ, ಆ ಹಾಲಲ್ಲಿ ನೀವು ಬದಲಾಗಿ ಏನ್ ತಗೊಳ್ಬೋದು ಅದರ ಆಪ್ಷನ್ಸ್ ಕಡಿಮೆ ಆಗ್ತದೆ. ಈಗ ನಿಮ್ಗೆ ಮನೆಗೆ ಒಂದು ಕುರ್ಚಿ ತರ್ಬೇಕಂತ ಎಣ್ಸೋ, ನಿಮ್ಗೀಗ ಆ ಕುರ್ಚಿ ತರ್ಬೇಕಾದ್ರೆ ನಿಮ್ಮ ಹತ್ರ ಇರೋದು ಬರೇ ಹಾಲು. ನೀವು ಕಾರ್ಪೆಂಟರಿಗೆ, ಆಚಾರಿಗೆ ಹಾಲು ಕೊಟ್ಟು ಕುರ್ಚಿಯನ್ನ ಎಕ್ಸ್ಚೇಂಜ್ ಮಾಡ್ಬೇಕು, ಯಾಕಂದ್ರೆ ನೀವು ಒಂದೇ ಉತ್ಪನ್ನ ಮಾಡುದು. ಈಗ ಆಚಾರಿಗೆ ಇವತ್ತು ನಂಗೆ ಹಾಲು ಕುಡಿಯೋದು ಬೇಡ ಅಂತ ಇದ್ರೆ ನಿಮ್ಗೆ ಕುರ್ಚಿ ತಗೊಳ್ಲಿಕ್ಕೆ ಆಗುದಿಲ್ಲ. ಸೊ ಬಾರ್ಟರ್ ಸಿಸ್ಟಮ್ ಅಲ್ಲಿ ಬಹಳ ಲಿಮಿಟೇಷನ್ ಏನಂದ್ರೆ, ನೀವು ಏನು ಉತ್ಪನ್ನ ಮಾಡ್ತೀರಿ ಅದು ಇನ್ನೊಬ್ಬರಿಗೆ, ಯಾರ ಹತ್ರ ನೀವು ಎಕ್ಸ್ಚೇಂಜ್ ಮಾಡ್ತೀರಿ ಅವರಿಗೆ ಉಪಯೋಗ ಇದ್ರೆ ಮಾತ್ರ ನಿಮ್ಗೆ ಇನ್ನೊಬ್ಬರ ಜೊತೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಸಾಧ್ಯವಿತ್ತು. ಅದಕ್ಕಾಗಿ ದುಡ್ಡನ್ನ ಕಂಡು ಹಿಡಿದ್ರು. ದುಡ್ಡಲ್ಲಿ ಏನಂದ್ರೆ, ನೀವು ಏನ್ ಬೇಕಾದ್ರೂ ಉತ್ಪನ್ನ ಮಾಡಿ, ಅದು ಯಾರು ಬೇಕಿದ್ರೆ ತಗೊಳ್ಳಿ, ಅದರಿಂದ ನೀವು ದುಡ್ಡು ತಗೊಂಡು ಆ ದುಡ್ಡಲ್ಲಿ ನಿಮ್ಗೆ ಜೀವನ ನಡೆಸಲಿಕ್ಕೆ ಏನ್ ಬೇಕು ಅದನ್ನ ಪಡೆದುಕೊಳ್ಬಹುದು. ಅದಕ್ಕಾಗಿ ಆ ದುಡ್ಡನ್ನ ಕಂಡು ಹಿಡಿದ್ರು. ಇವತ್ತು ಜಗತ್ತಿಂದ ದುಡ್ಡು ತೆಗೆದ್ರೆ ನಾವು ಅದೇ ಬಾರ್ಟರ್ ಸಿಸ್ಟಮಿಗೆ ವಾಪಸ್ ಹೋಗ್ತೇವೆ. ಏನಾಗ್ಬೋದು ಅಂದ್ರೆ, ಬಹಳಷ್ಟು ನಮಗೆ ಜೀವನ ನಡೆಸಲಿಕ್ಕೆ ಬೇಕಾದ ವಸ್ತುಗಳು ಅಥವಾ ಸರ್ವಿಸ್ಗಳು ನಿಂತೋಗುತ್ತದೆ ಒಮ್ಮಿಂದ. ಸಪ್ಲೈ ಚೈನ್ ಡಿಸ್ರಪ್ಷನ್ ಅಂತ ಹೇಳ್ತಾರೆ. ಸುಮಾರು ನಮ್ದು ಡೈಲಿ ಲೈಫಿಗೆ ನಡೆಸಲಿಕ್ಕೆ ಬೇಕಿದ್ದ
ವಸ್ತುಗಳು ಅಥವಾ ಸರ್ವಿಸ್ಗಳು ನಿಂತೋಗುತ್ತದೆ ಇವತ್ತು ಜಗತ್ತಿಂದ ದುಡ್ಡು ತೆಗೆದ್ರೆ. ಸೊ ನಾನು ಏನ್ ಮಾಡ್ತಿದ್ದೇನೆ ದುಡ್ಡಿನ ಮಹತ್ವನ ವಿವರಿಸಲು ಪ್ರಯತ್ನ ಪಡಿತಿದ್ದೇನೆ. ಈಗ ಇನ್ನೊಂದು, ನಾವು ದುಡ್ಡು ಇಲ್ಲದೆ ಏನಾಗ್ತದೆ ಅಂತ ನೋಡಿತ್ತು. ಈಗ ಸಾಕಷ್ಟು ಎಲ್ಲರ ಹತ್ರ ಸಾಕಷ್ಟು ಜಗತ್ತಲ್ಲಿ ಎಲ್ಲರ ಹತ್ರ ಸಾಕಷ್ಟು ದುಡ್ಡಿದ್ರೆ ಏನಾಗ್ಬೋದು? ಸಾಕಷ್ಟು ದುಡ್ಡಿದ್ದು ವಸ್ತುಗಳ ವೆಚ್ಚ ಸೇಮ್ ಇವತ್ತೇನಿದೆ ಅದೇ ಇದ್ದು, ಮಾತ್ರ ಜನರ ಹತ್ರ ದುಡ್ಡು ಎಷ್ಟೋ ಜಾಸ್ತಿ, ಮಾತ್ರ ವಸ್ತುಗಳು ಅದರಲ್ಲಿ ಆ ದುಡ್ಡಲ್ಲಿ ಏನ್ ಪಡೆದುಕೊಳ್ಬಹುದು ಅದು ಇವತ್ತಿನ ಹಾಗೆ ವೆಚ್ಚಗಳು ಸೇಮ್ ಇದ್ರೆ ಏನಾಗ್ಬೋದು? ಸುಮಾರು ದೇಶಗಳು ಇವೆ ಅಲ್ಲ, ಹಾಗೆ ಅದಕ್ಕೆ ಡೆವಲಪ್ಡ್ ನೇಷನ್ಸ್ ಅಂತ ಹೇಳ್ತಾರೆ. ಎಲ್ಲರ ಹತ್ರ ಸಾಕಷ್ಟು ದುಡ್ಡಿದ್ರೆ ನೀವು ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಏನಾಗ್ತದೆ ಅಂದ್ರೆ ನಿಮ್ ಜನರಿಗೆ ಥರ್ಡ್ ವರ್ಲ್ಡ್ ಪ್ರಾಬ್ಲಮ್ಸ್ ಹೇಳ್ತಾರಲ್ಲ, ನಿಮ್ಗೆ ಊಟಕ್ಕಾಗ್ಲಿ ಅಥವಾ ಹೆಲ್ತಿಗಾಗ್ಲಿ, ಬಟ್ಟೆಗಾಗ್ಲಿ, ಮನೆಗಾಗ್ಲಿ, ಸೊ ನಿಮ್ದು ಸಾಮಾನ್ಯ ಜೀವನ ನಡೆಸಲಿಕ್ಕೆ ಏನೇನು ಬೇಕು ಅದಕ್ಕೆ ಒದ್ದಾಟ ಇಲ್ಲ. ಎಲ್ಲರ ಹತ್ರ ಸಾಕಷ್ಟು ದುಡ್ಡಿದ್ರೆ ಸಾಮಾನ್ಯ ಜೀವನ ನಡೆಸಲಿಕ್ಕೆ ಯಾರಿಗೂ ಏನು ಒದ್ದಾಟ ಇಲ್ಲ. ಅದ್ರ ಮೇಲೆ ಜನರು ಏನು ಮಾಡ್ತಾರೆ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಡೆವಲಪ್ಡ್ ಕಂಟ್ರಿ, ಇಲ್ಲಿ ನಿಮ್ಗೆ ಸಾಕಷ್ಟು ಎಲ್ಲರ ಹತ್ರವೂ ಸಾಕಷ್ಟು ದುಡ್ಡು ಇರುವಾಗ. ದುಡ್ಡಿನ ವಿಷಯ ಇನ್ನು ಮುಂದೆ ಮಾತಾಡುವ. ದುಡ್ಡು ಏನಂದ್ರೆ ಎಲ್ಲರಿಗೂ ಸಾಮಾನ್ಯ ಉಪಗುರಿ. ಅಂದ್ರೆ ಎಲ್ರಿಗೂ ತಮ್ಮ ತಮ್ಮ ಜೀವನದಲ್ಲಿ ತಮ್ಮ ತಮ್ಮ ಗುರಿಗಳಿರ್ತದೆ. ಗುರಿ ಕಾರ್ ತಗೊಳ್ಲಿಕ್ಕೆ ಇರ್ಬೋದು, ಮನೆ ತಗೊಳ್ಲಿಕ್ಕೆ ಇರ್ಬೋದು, ಪ್ರಯಾಣ ಮಾಡ್ಲಿಕ್ಕೆ ಇರ್ಬೋದು, ಕುಟುಂಬದ ಯೋಗಕ್ಷೇಮ ನೋಡ್ಲಿಕ್ಕೆ ಇರ್ಬೋದು, ನಮ್ಮ ಮನೆಯವರನ್ನ ಆರಾಮವಾಗಿ ಇಡಲು, ಅಥವಾ ಇತ್ಯಾದಿ ವೆಚ್ಚಗಳಿರ್ಬೋದು. ನಿಮ್ಗೆ ಹೋಟೆಲಿಗೆ ಹೋಗುದಾ, ಸಿನಿಮಾ ನೋಡ್ಲಿಕ್ಕೆ ಹೋಗುದಾ, ಬಟ್ಟೆ ತಗೊಳ್ಳುದಾ, ಇತ್ಯಾದಿ ವೆಚ್ಚಗಳಿರ್ಬೋದು. ಇದೆಲ್ಲ ನಮ್ದು ಗುರಿಗಳಿರ್ಬೋದು. ಪ್ರತಿಯೊಂದು ಗುರಿ ನಮ್ಮ ಜೀವನದಲ್ಲಿ ಹೆಚ್ಚಿನ ಗುರಿಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ದುಡ್ಡಿನ ಅಗತ್ಯವಿದೆ. ಹಾಗಾಗಿ ನಿಮ್ಗೆ ಏನೂ ಗುರಿ ಇದ್ದರೂ ಡೈರೆಕ್ಟ್ ಸ್ವಲ್ಪ ಮಟ್ಟಿಗಾದರೂ ನಿಮ್ಗೆ ದುಡ್ಡು, ಅದನ್ನ ಪಡೆಯಲು ದುಡ್ಡು ಬೇಕೇ ಬೇಕು. ಹಾಗಾಗಿ ಎಲ್ಲರಿಗೂ ಸಾಮಾನ್ಯ ಉಪಗುರಿ ಏನಂದ್ರೆ ದುಡ್ಡು. ಮೇನ್ ಗುರಿ ಏನ್ ಬೇಕಾದ್ರೂ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಆದ್ರೆ ಉಪಗುರಿ ಎಲ್ಲರಿಗೂ ದುಡ್ಡು ಅಗತ್ಯ ಇರ್ಲೇಬೇಕೇ ಬೇಕು. ಸೊ ಇದೇನು ಅರ್ಥ ಮಾಡಿಕೊಳ್ಬೇಕಂದ್ರೆ ದುಡ್ಡು ಎಲ್ಲರ ಸಾಮಾನ್ಯ ಉಪಗುರಿ, ಅದರಿಂದ ಬೇರೆ ಗುರಿಗಳು ನಾವು ಪಡೆದುಕೊಳ್ಬಹುದು. ಈಗ ನಾವು ದುಡ್ಡಿನ ಮಹತ್ವ ವಿಷಯ ಮಾತಾಡಿತು. ಈಗ ಆ ದುಡ್ಡಿಂದ ಮುಂದೆ ಯಾವ್ದಾದ್ರೂ ವಸ್ತು, ಯಾವ್ದಾದ್ರೂ ಉತ್ಪನ್ನ ಅಥವಾ ಯಾವ್ದಾದ್ರೂ ಸೇವೆಯ ಮೌಲ್ಯ ಹೇಗೆ ಬರುತ್ತದೆ ನೋಡುವ. ದುಡ್ಡಿನ ಅಗತ್ಯ ನಾವು ನೋಡಿತು. ಮುಂದೆ ಆ ದುಡ್ಡಿಂದ ನಾವು ಬೇರೆ ಬೇರೆ ವಸ್ತುಗಳನ್ನು, ಬೇರೆ ಬೇರೆ ಸೇವೆಗಳನ್ನು, ನಮ್ಗೆ ಆಟೋ ಟ್ರಿಪ್ ಆಗ್ಲಿ, ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾದ್ರಾಗ್ಲಿ, ಅಂಗಡಿಯಲ್ಲಿ ಏನಾದ್ರು ಸಾಮಾನು ತಗೊಳ್ಬೇಕಾದ್ರಿ ಆಗ್ಲಿ, ಪ್ರತಿಯೊಂದಕ್ಕೂ ಅದರ ದುಡ್ಡಿನಲ್ಲಿ ಮೌಲ್ಯವಿದೆಯಲ್ಲ. ಸೊ ಈ ಮೌಲ್ಯ ಹೇಗೆ ಬರ್ತದೆ ಅಂತ ನೋಡುವ. ಈ ಮೌಲ್ಯ ಬರ್ಲಿಕ್ಕೆ ಅಗತ್ಯ, ನಿಮ್ಗೆ ಯಾವ್ದಾದ್ರೂ ವಸ್ತು ಅಥವಾ ಸೇವೆಗೆ ದುಡ್ಡಿನಲ್ಲಿ ಮೌಲ್ಯ ಬರಬೇಕಾದ್ರೆ ಒಂದು ಅಗತ್ಯ ಏನಂದ್ರೆ ಅದಕ್ಕೆ ಬೇಡಿಕೆ ಇರಬೇಕು, ಅದು ಡಿಮಾಂಡ್ ಅಲ್ಲಿ ಇರಬೇಕು. ಅದು ಯಾರಾದ್ರೂ ಅದಕ್ಕೆ ಯಾರಿಗಾದ್ರೂ ಅದು ಉಪಯೋಗ ಇರಬೇಕು, ಅದು ಬೇಕೇ ಬೇಕು. ಯಾವ್ದಾದ್ರೂ ಸಾಮಾನಿಗೆ ಅಥವಾ ಸೇವೆಗೆ ದುಡ್ಡಿನಲ್ಲಿ ಮೌಲ್ಯ ಇರಬೇಕಾದ್ರೆ ಒಂದು ಅಗತ್ಯ ಏನಂದ್ರೆ ಅದಕ್ಕೆ ಬೇಡಿಕೆ, ಇದು ಅಗತ್ಯ. ಮತ್ತೆ ಬೇಡಿಕೆ ಇದ್ರೆ ಸಾಕ ಇಲ್ಲ, ಇನ್ನು ಯಾವ್ದಕ್ಕಾದ್ರೂ ದುಡ್ಡಿನ ಮೌಲ್ಯ ಬರಬೇಕಾದ್ರೆ ಬೇಡಿಕೆ ಜೊತೆಗೆ ಅದು ಮೂರಲ್ಲಿ ಯಾವ್ದಾದ್ರೂ ಒಂದು ಕಂಡೀಷನ್ ಬೇಕು. ಒಂದೇನಂದ್ರೆ ಅದರ ಸೇವನೆಯಿಂದ ಅದು ವಸ್ತು ಖಾಲಿ ಆಗ್ಬೇಕು, ಅಥವಾ ಅದು ಲಿಮಿಟೆಡ್ ಕ್ವಾಂಟಿಟಿ, ಯಾವ್ದಾದ್ರೂ ಸಮಯದಲ್ಲಿ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇರಬೇಕು. ಅಂದ್ರೆ ನಿಗದಿತ ಸಮಯದಲ್ಲಿ ಅದು ಸೀಮಿತ ಪೂರೈಕೆಯಲ್ಲಿ ಇರಬೇಕು, ಅಥವಾ ಅದನ್ನು ತಯಾರುಪಡಿಸಲು ಬಹಳಷ್ಟು ಕೆಲಸ ಇರಬೇಕು, ಬಹಳಷ್ಟು ಮಾನವ ಪ್ರಯತ್ನ, ಯಾರಾದ್ರೂ ಅದರ ಮೇಲೆ ಸುಮಾರು ಕೆಲಸ ಮಾಡಿದ ಮೇಲೆ ಅದು ತಯಾರಾಗ್ಲಿಕ್ಕೆ ಸಾಧ್ಯ. ಸೊ ಇದು ಮೂರು. ಬೇಡಿಕೆ ಜೊತೆಗೆ ಯಾವ್ದಾದ್ರೂ ಬೇಡಿಕೆ ಇರಲೇಬೇಕು, ಅದರ ಜೊತೆಗೆ ಸೇವನೆಯಿಂದ
ಖಾಲಿ ಆಗಬೇಕು, ಅಥವಾ ನಿಗದಿತ ಸಮಯಕ್ಕೆ ಸೀಮಿತ ಸಪ್ಲೈ ಅಲ್ಲಿ ಇರಬೇಕು, ಅಥವಾ ಅದನ್ನು ತಯಾರಿಸಲು ಸುಮಾರು ಕೆಲಸ ಇರಬೇಕು. ಸೊ ಇದರಿಂದ ಯಾವುದಾದರೂ ವಸ್ತುವಿಗಾಗ್ಲಿ ಸೇವೆಗಾಗ್ಲಿ ದುಡ್ಡಿನಲ್ಲಿ ಮೌಲ್ಯ ಬರ್ತದೆ. ಸ್ವಲ್ಪ ಉದಾಹರಣೆ ನೋಡುವ ನಾವು. ಈಗ ಒಂದು ಉದಾಹರಣೆ, ಫಸ್ಟ್ ಉದಾಹರಣೆ ಏನಂದ್ರೆ ಗಾಳಿ ಅಥವಾ ಸೂರ್ಯನ ಕಿರಣ. ಗಾಳಿ ಮತ್ತು ಸೂರ್ಯನ ಕಿರಣ ಬೇಡಿಕೆಯಲ್ಲಿದೆ. ಬೇಡಿಕೆ ಅಂದ್ರೆ ಏನು? ಬೇಡಿಕೆ ಅಂದ್ರೆ ಜನರಿಗೆ ಬೇಕದು. ಸೊ ಸೂರ್ಯ ಕಿರಣ ಮತ್ತು ಗಾಳಿ ಜನರು ಬೇಡಿಕೆಯಲ್ಲಿದೆ, ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಂದು ಜೀವಕ್ಕೆ ಅಗತ್ಯ ಇದು, ಬೇಡಿಕೆಯಲ್ಲಿದೆ, ಹೌದು. ಮಾತ್ರ ಅದರ ಸೇವನೆಯಿಂದ ಖಾಲಿ ಆಗ್ತದ? ಸೂರ್ಯ ಕಿರಣ ಸೇವನೆ ಮಾಡಿದ್ರೆ ಅಥವಾ ಗಾಳಿ ಸೇವನೆ ಮಾಡಿದ್ರೆ ಅದು ಖಾಲಿ ಆಗ್ತದ? ಇಲ್ಲ. ಅದನ್ನ ತಯಾರಿಸಲು ಮಾನವ ಪ್ರಯತ್ನವಿದೆಯೇ? ಇಲ್ಲ. ಅದು ಸೀಮಿತ ಪೂರೈಕೆಯಲ್ಲಿದೆಯೇ? ಇಲ್ಲ. ಹಾಗಾಗಿ ಇದಕ್ಕೆ ದುಡ್ಡಿನಲ್ಲಿ ಮೌಲ್ಯವಿಲ್ಲ. ಬೇಡಿಕೆಯಲ್ಲಿ ಇದೆ ಮಾತ್ರ. ಬಾಕಿ 3 ಅಗತ್ಯ ಕಂಡೀಷನ್ಸ್ ನಾವು ಏನ್ ಹೇಳಿತ್ತು, ಯಾವ್ದಾದ್ರು ಒಂದಾದ್ರೂ ಇರಬೇಕು, ಯಾವುದೂ ಇಲ್ಲ. ಹಾಗಾಗಿ ಅದಕ್ಕೆ ದುಡ್ಡಿನಲ್ಲಿ ಮೌಲ್ಯವಿಲ್ಲ. ಮುಂದೆ ನಾವು ಕಬ್ಬಿಣ ಮತ್ತೆ ಚಿನ್ನಕ್ಕೆ ಬೇಡಿಕೆ ಇದೆ, ಹೌದು. ಅದರ ಸೇವನೆಯಿಂದ ಅದು ಖಾಲಿ ಆಗ್ತದೆಯಾ? ಹೌದು. ಅದು ಜಗತ್ತಿನಲ್ಲಿ ಕೆಲವು ಮೈನ್ಸ್ಗಳಿವೆ, ಅದು ಸೇವನೆ ಮಾಡಿದಾಗೆ ಅದರಲ್ಲಿ ಕಡಿಮೆ ಆಗ್ತದೆ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿದೆ. ಅದನ್ನು ತಯಾರಿಸಲು ಮಾನವ ಪ್ರಯತ್ನವಿದೆ, ಹೌದು. ಬಹಳಷ್ಟು ಮಾನವ ಪ್ರಯತ್ನವಿದೆ ಅದು ಮೈನಿಂಗ್ ಮಾಡಲಿಕ್ಕೆ. ಅದು ನಿಗದಿತ ಸಮಯದಲ್ಲಿ ಸೀಮಿತ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿದೆ. ಅಂದ್ರೆ ಇವತ್ತು ನಾನು ಇಂತಿಷ್ಟು ಕ್ವಾಂಟಿಟಿ ಮಾತ್ರ ಇರೋದು, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಖಾಲಿ ಆಗ್ತದೆ, ಹೌದು. ಅದು ಹಾಗೆ, ಅದು ನಿಜವೇ. ಹಾಗಾಗಿ ಕಬ್ಬಿಣ ಮತ್ತೆ ಚಿನ್ನಕ್ಕೆ ದುಡ್ಡಿನಲ್ಲಿ ಮೌಲ್ಯವಿದೆ. ಮುಂದೆ ನಾವು ಆಸ್ಪತ್ರೆಗಳ ಹಾಸಿಗೆ ನೋಡುವ. ಈಗ ಆಸ್ಪತ್ರೆಯ ಹಾಸ್ಪಿಟಲ್ ಬೆಡ್ ಬೇಡಿಕೆಯಲ್ಲಿದೆ, ಹೌದು. ಸೇವನೆಯಿಂದ ಖಾಲಿ ಆಗ್ತದಾ? ನೀವು ಹಾಸ್ಪಿಟಲ್ ಒಂದು ಬೆಡ್ ಅಲ್ಲಿ ಮಲಗಿದ್ರೆ ಅದು ಬೆಡ್ ಖಾಲಿ ಆಗ್ತದಾ? ಇಲ್ಲ. ಅದು ನಾಳೆ ಇನ್ನೊಬ್ರು ಅದನ್ನೇ ಉಪಯೋಗಿಸಬಹುದು. ಸೇವನೆಯಿಂದ ಖಾಲಿ ಆಗುದಿಲ್ಲ. ಮಾತ್ರ ಅದು ನಿಗದಿತ ಸಮಯದಲ್ಲಿ ಸೀಮಿತ ಪೂರೈಕೆಯಲ್ಲಿದೆಯಾ? ಹೌದು. ಅಂದ್ರೆ ಇವತ್ತು ನಮ್ಮ ಊರಲ್ಲಿ ಇಂತಿಷ್ಟೇ ಹಾಸ್ಪಿಟಲ್ ಬೆಡ್. ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದೇವೆ, ಬೆಂಗಳೂರಲ್ಲಿ ಹಾಸ್ಪಿಟಲ್ ಬೆಡ್ ಇರಲಿಲ್ಲ, ಡೆಲ್ಲಿಯಲ್ಲಿ ಹಾಸ್ಪಿಟಲ್ ಬೆಡ್ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ದಿನದಲ್ಲಿ ಇಂತಿಷ್ಟೇ ಬೆಡ್ಗಳಿವೆ ಅಲ್ವಾ, ಅದನ್ನು ಆಕ್ಯುಪೈ ಮಾಡಿದ್ರೆ ಬೆಡ್ ಕಡಿಮೆ ಆಗ್ತದೆ. ಸೊ ಆಸ್ಪತ್ರೆ ಹಾಸಿಗೆಗಳು ಬೇಡಿಕೆಯಲ್ಲಿವೆ, ಸೇವನೆಯಿಂದ ಖಾಲಿ ಆಗುದಿಲ್ಲ. ಮಾತ್ರ ಯಾವುದೇ ಸಮಯದಲ್ಲಿ ಇಂತಿಷ್ಟೇ ಕ್ವಾಂಟಿಟಿ ಇದೆ, ಅದರಿಂದ ಅದಕ್ಕೆ ದುಡ್ಡಿನ ಮೌಲ್ಯ ಬರ್ತದೆ. ನೀವು ಆಸ್ಪತ್ರೆ ಹಾಸಿಗೆ ತಗೊಳ್ಬೇಕಾದ್ರೆ, ಬುಕ್ ಮಾಡಬೇಕಾದ್ರೆ ನಿಮ್ಗೆ ದುಡ್ಡು ಕೊಡಬೇಕು. ಒಂದು ಮುಷ್ಟಿ ಮರಳಿಗೆ ಬೇಡಿಕೆ ಇದೆಯಾ? ಯಾರು ಒಂದು ಮುಷ್ಟಿ ಮರಳು ತಗೊಂಡು ಹೋಗುದಿಲ್ಲಲ್ಲ. ಅದರ ಸೇವನೆಯಿಂದ ಖಾಲಿ ಆಗುದಿಲ್ಲ, ಅದನ್ನು ಉತ್ಪಾದಿಸಲು ಮಾನವ ಪ್ರಯತ್ನವೂ ಇಲ್ಲ, ಮತ್ತು ಅದು ಸೀಮಿತ ಪೂರೈಕೆಯಲ್ಲೂ ಇಲ್ಲ. ಒಂದು ಮುಷ್ಟಿ ಮರಳು ಎಷ್ಟು ಬೇಕಿದ್ರೆ ತಗೊಳ್ಳಿ, ಅದು ಖಾಲಿ ಆಗುದಿಲ್ಲ. ಹಾಗಾಗಿ ಅದಕ್ಕೆ ದುಡ್ಡಲ್ಲಿ ಮೌಲ್ಯವಿಲ್ಲ. ಮಾತ್ರ ನೀವು ಟ್ರಕ್ ಲೋಡ್ ಮರಳು ತಗೊಂಡ್ರೆ ಅದಕ್ಕೆ ಬೇಡಿಕೆಯೂ ಇದೆ ಕನ್ಸ್ಟ್ರಕ್ಷನ್ಗೆ. ಅದರ ಸೇವನೆಯಿಂದ ಅಲ್ಲಿ ಆ ನದಿಯ ಆ ಬೀಚಿನ ಮರಳು ಖಾಲಿ ಆಗ್ತದೆ. ಹಾಗಾಗಿ ಅದಕ್ಕೆ ದುಡ್ಡಿನ ಮೌಲ್ಯ ಬರ್ತದೆ. ಸಾಫ್ಟ್ವೇರ್ ಅಪ್ಲಿಕೇಶನ್ ಬೇಡಿಕೆಯಲ್ಲಿದ್ರೆ ಅದನ್ನು ತಯಾರುಪಡಿಸಲು ಮಾನವ ಪ್ರಯತ್ನವಿದೆ, ಹಾಗಾಗಿ ಅದಕ್ಕೆ ದುಡ್ಡಿನ ಮೌಲ್ಯ ಬರ್ತದೆ. ನೀವು ಮಾನವ ಪ್ರಯತ್ನ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಮಾಡಿ ಅದು ಯಾರಿಗೂ ಅದು ಉಪಯೋಗವಿಲ್ಲದ್ರೆ ಅದಕ್ಕೆ ದುಡ್ಡಿನ ಮೌಲ್ಯ ಬರುವುದಿಲ್ಲ. ಲಾಸ್ಟ್ ಎಕ್ಸಾಂಪಲ್ ಏನಂದ್ರೆ ಕೇಸರಿ ಮತ್ತು ರೇಷ್ಮೆ ಬೇಡಿಕೆಯಲ್ಲಿದೆ, ಅದರ ಸೇವನೆಯಿಂದ ಖಾಲಿ ಆಗುದಿಲ್ಲ. ಕೇಸರಿ ಎಷ್ಟು ಗಿಡ ನೆಡ್ಬೋದು, ರೇಷ್ಮೆಯನ್ನು ಎಷ್ಟು ಬೆಳೆಸ್ಬೋದು. ಮಾತ್ರ ಅದನ್ನ ತಯಾರಿಸಲು ಬಹಳಷ್ಟು ತುಂಬಾ ಪ್ರಯತ್ನವಿದೆ, ತುಂಬಾ ಎಫರ್ಟ್ ಹಾಕ್ಬೇಕು ಅದಕ್ಕೆ. ಹಾಗಾಗಿ ಅದಕ್ಕೆ ಹಣದಲ್ಲಿ ಮೌಲ್ಯ ಜಾಸ್ತಿ. ಸೊ ನಾವು ಈಗ ಏನ್ ಮಾಡಿತ್ತಂದ್ರೆ ಇಷ್ಟೊತ್ತು ದುಡ್ಡು ಯಾಕೆ ಬೇಕು ಅಂತ ನೋಡಿತ್ತು, ಮತ್ತೆ ಆ ದುಡ್ಡಿಂದ ಯಾವ್ದಾದ್ರೂ ಉತ್ಪನ್ನ ಅಥವಾ ಸೇವೆಗೆ ಯಾವ ರೀತಿಯಲ್ಲಿ ದುಡ್ಡಿನ ಮೌಲ್ಯ ಬರ್ತದೆ ಅಂತ ನೋಡಿತ್ತು. ಈಗ ನಾವು ದುಡ್ಡು ಬದಿಗಿಡುವ,
ಇದು ಬ್ಲಾಕ್ ಚೈನ್ ಏನಂದ್ರೆ ಇದರಲ್ಲಿ ಬೇರೆ ಬೇರೆ ಒಂದು 2-3 ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅರ್ಥ ಮಾಡಬೇಕು. ಅದನ್ನು ಒಟ್ಟು ಮಾಡಿದಾಗ ನಮಗೆ ಬ್ಲಾಕ್ ಚೈನ್ ಅರ್ಥ ಆಗುತ್ತೆ. ಹಾಗಾಗಿ ನಾನು ಇಷ್ಟೊತ್ತು ದುಡ್ಡಿನ ವಿಷಯ ಮಾತಾಡಿದೆ. ಈಗ ದುಡ್ಡು ಬದಿಗಿಟ್ಟು ಇಂಟರ್ನೆಟ್ ವಿಷಯ ಮಾತಾಡ್ತೇನೆ. ದುಡ್ಡಿಗೆ ಮತ್ತೆ ಬರುವ ಪುನಃ. ಇಂಟರ್ನೆಟ್ ಹೇಗೆ ವಿಕಾಸವಾಯಿತು? ನೀವು 1990s ಅಲ್ಲಿ ಇಂಟರ್ನೆಟ್ ಯೂಸ್ ಮಾಡಿದ್ರೆ ನಿಮಗೆ ಎಡಬದಿಯಲ್ಲಿ ಏನು ಕಾಣ್ತಿದೆ ವೆಬ್ 1.0 ಅಂತ ಹೇಳ್ತಿದ್ರು. ಆಗ ಇಂಟರ್ನೆಟ್ ಹೇಗಿತ್ತಂದ್ರೆ 1990s ಅಲ್ಲಿ ನಿಮಗೆ ಒಂದು ಸ್ಟ್ಯಾಟಿಕ್ ವೆಬ್ಸೈಟ್ ಅಂತ ಹೇಳ್ತಾರೆ. ಅಂದ್ರೆ ಬರೀ ಒಂದು ನೋಟಿಸ್ ಬೋರ್ಡ್ ಇದ್ದಾಗೆ ಇತ್ತು ಇಂಟರ್ನೆಟ್. ನಿಮಗೆ ಇನ್ಫಾರ್ಮೇಶನ್, ನಿಮಗೆ ಮಾಹಿತಿ ಕೊಡಲು ಮಾತ್ರ ಇತ್ತು. ಸ್ಟ್ಯಾಟಿಕ್ ವೆಬ್ಸೈಟ್ ವೆಬ್ 1.0 ಅದು ಮೊದಲಿನ ಇಂಟರ್ನೆಟ್, ಒಂದು 20-25 ವರ್ಷದ ಹಿಂದೆ. ಕಡೆಗೆ ಒಂದು 2000ರಿಂದ 2010ನ ಮಧ್ಯ ನಮಗೆ ಡೈನಾಮಿಕ್ ವೆಬ್ಸೈಟ್ ಬಂತು. ಇದೊಂದು 10-15 ವರ್ಷದ ಹಿಂದೆ. ಡೈನಾಮಿಕ್ ವೆಬ್ಸೈಟ್ಸ್ ಅಂದ್ರೆ ಏನಂದ್ರೆ, ಇಲ್ಲಿ ನೀವು ಯಾಹೂ, ಇದು ಬಲಗಡೆಯಲ್ಲಿ ಯಾಹೂ ಸೈಟ್ ನೋಡ್ತೀರಿ. ಇದರಲ್ಲಿ ಪ್ರೈಸ್ ಬದಲಾಗ್ತಿದೆ. ನಿಮ್ದು ಶೇರ್ ಪ್ರೈಸ್ ಬದಲಾದಾಗೆ ಈ ವೆಬ್ಸೈಟ್ ಅಲ್ಲಿ ಬದಲಾಗಿ ತೋರಿಕೊಳ್ತದೆ. ಅದಕ್ಕೆ ಡೈನಾಮಿಕ್ ಅಂತ ಹೇಳ್ತಾರೆ. ಇದು ಡೈನಾಮಿಕ್ ಇತ್ತು, ಇದು ಇಂಟರಾಕ್ಟಿವ್ ಇತ್ತು. ಇಂಟರಾಕ್ಟಿವ್ ಅಂದ್ರೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಸರ್ಚ್ ಕಾಣ್ಬೋದು, ಅಥವಾ ಇಲ್ಲಿ ಒಂದು ಕೋಟ್ ಅಂತ ಇದೆ. ನೀವು ಇಲ್ಲಿ ಯಾವ್ದಾದೊಂದು ಶೇರ್ ಇದು ಇನ್ಪುಟ್ ತಗೊಳ್ಬಹುದು. ಇಂಟರಾಕ್ಟಿವ್ ಅಂದ್ರೆ ಏನು? ಮಾತಾಡುತ್ತದೆ ನಿಮ್ ಜೊತೆ. ನೀವೇನಾದ್ರೂ ಅದಕ್ಕೆ ಇನ್ಪುಟ್ ತಗೊಂಡ್ರೆ ಅದಕ್ಕೆ ಅರ್ಥವಾಗ್ತದೆ. ರೆಸ್ಪಾನ್ಸಿವ್ ಇತ್ತು. ನೀವು ಅದಕ್ಕೆ ಏನಾದ್ರೂ ಇನ್ಪುಟ್ ಕೊಟ್ರೆ ನಿಮ್ಗೆ ವಾಪಸ್ ಔಟ್ಪುಟ್ ಕೊಡ್ತದೆ. ನೀವು ಇದಕ್ಕೆ ಯಾವ್ದಾದ್ರು ಶೇರ್ ಹಾಕಿದ್ರೆ ನಿಮ್ಗೆ ಆ ಶೇರ್ ಇದ್ದು ಪ್ರೈಸ್ ಇಲ್ಲಿ ತೋರಿಸಿಕೊಳ್ತದೆ. ಸೊ ಮೊದಲಿನ ಇಂಟರ್ನೆಟ್ ಹೇಗಿತ್ತಂದ್ರೆ ನಿಮ್ಗೆ ಒಂದು ನೋಟಿಸ್ ಬೋರ್ಡ್ ತರ ಇತ್ತು. ಮತ್ತೆ ಅದರ ವಿಕಾಸವಾದ ಮೇಲೆ ಒಂದು 5-10 ವರ್ಷದಲ್ಲಿ ನಿಮ್ಗೆ ಡೈನಾಮಿಕ್, ಇಂಟರಾಕ್ಟಿವ್ ಅಂಡ್ ರೆಸ್ಪಾನ್ಸಿವ್ ವೆಬ್ಸೈಟ್ಸ್ ಬಂತು. ಅದಕ್ಕೆ ವೆಬ್ 2.0 ಅಂತ ಹೇಳ್ತಾರೆ. ಸೊ ಇಂಟರ್ನೆಟ್ ನಮ್ಮ ಜೀವ ಖಂಡಿತವಾಗಿ ಬದಲಾಯಿಸಿದೆ. ನೀವೇ ನೋಡಿ, ನೀವು ದಿವಸದಲ್ಲಿ ಎಷ್ಟು ಹೊತ್ತು ಇಂಟರ್ನೆಟ್ ಅಲ್ಲಿ ಇರ್ತೀರಾ ಅಂತ. ವಾಟ್ಸ್ಆಪ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ನಿಮ್ದು ಯೂಟ್ಯೂಬ್ ಆಗ್ಲಿ, ಯಾವ್ದಾದ್ರು ನ್ಯೂಸ್ ಸೈಟ್ ಆಗ್ಲಿ, ನೀವು ದಿವಸಕ್ಕೆ ಎಷ್ಟು ಹೊತ್ತು, ಒಂದು 90ರ ದಶಕಗಳಲ್ಲಿ ನೀವು ಎಷ್ಟೊತ್ತು ಇಂಟರ್ನೆಟ್, ನಮ್ದು ಇಡೀ ದಿನ ಇಂಟರ್ನೆಟ್ ಇಲ್ಲದೆ ಕಳೀತಿತ್ತು. ಈಗ ಇಂಟರ್ನೆಟ್ ನಮ್ಮ ಜೀವನದ ಮಹತ್ವ ಪಾತ್ರ ವಹಿಸಿಕೊಂಡಿದೆ. ಸೊ ಇಂಟರ್ನೆಟ್ ಇಂದ ನಮ್ಮ ಜೀವ ಬದಲಾಗಿದೆ. ಇಂಟರ್ನೆಟ್ ಏನ್ ಮಾಡಿತು? ಹೇಗೆ ನಮ್ಮ ಜೀವನ ಬದಲಾಯಿಸಿತು? ಇಂಟರ್ನೆಟ್ ಡೆಮೋಕ್ರಟೈಸ್ ಅಂತ ಹೇಳ್ತಾರೆ. ಡೆಮೋಕ್ರಟೈಸ್ ಏನಂದ್ರೆ ಎಲ್ಲರಿಗೂ ಆಕ್ಸೆಸ್ ಕೊಡುವಂತೆ ಮಾಡಿತು. ಎಲ್ಲರಿಗೂ ಉಪಯೋಗಿಸಲು ಅಥವಾ ಎಲ್ಲರಿಗೂ ಪ್ರವೇಶಿಸಲು ಓಪನ್ ಆಗಿರುವುದಕ್ಕೆ ಡೆಮೋಕ್ರಟೈಸ್ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಗಳಿಸುವುದು. ಯಾರು ಅದನ್ನು ಉಪಯೋಗಿಸಬಹುದು, ಯಾರು ಅದನ್ನು ಪ್ರವೇಶ ಮಾಡಬಹುದು, ಅದಕ್ಕೆ ಡೆಮೋಕ್ರಟೈಸ್ ಹೇಳ್ತಾರೆ. ಇಂಟರ್ನೆಟ್ ಏನ್ ಮಾಡಿತ್ತಂದ್ರೆ ಅದು ಮಾಹಿತಿ ಮತ್ತೆ ಸಂವಹನ, ಇನ್ಫಾರ್ಮೇಶನ್ ಮತ್ತೆ ಕಮ್ಯುನಿಕೇಶನ್ ಅನ್ನ ಎಲ್ಲರಿಗೂ ಉಪಯೋಗಿಸುವ ಹಾಗೆ, ಫ್ರೀ ಆಗಿ ಉಪಯೋಗಿಸುವ ಹಾಗೆ ಮಾಡಿತು. ಇಂಟರ್ನೆಟ್ ಮೊದಲು ನಮ್ಗೆ ಜಗತ್ತು ಹೇಗಿತ್ತಂತ, ನಮ್ಗೆ ಮಾಹಿತಿ ಬೇಕಿದ್ರೆ ಬರೇ ಲೈಬ್ರರಿಯಲ್ಲಿ ಅಥವಾ ಬರೇ ಪುಸ್ತಕದ ಅಂಗಡಿಯಲ್ಲಿತ್ತು. ಈಗ ನಮ್ಗೆ ಮನೆಯಲ್ಲಿ ಕುತ್ಕೊಂಡು, ನಮ್ಮ ಅಡಿಗೆ ಮನೆಯಲ್ಲಿ ಕುತ್ಕೊಂಡು, ನಮ್ಮ ಹಾಲಲ್ಲಿ ಕುತ್ಕೊಂಡು ಎಲ್ಲಿ ಬೇಕಾದ್ರೆ ಮಾಹಿತಿ ತಗೊಳ್ಬಹುದು. ನಮ್ಮ ಫೋನಿನ ಮೂಲಕವಾಗ್ಲಿ, ಲ್ಯಾಪ್ಟಾಪ್ ಮೂಲಕವಾಗ್ಲಿ. ಅದು ಲೈಬ್ರರಿಯಲ್ಲಿ ಮತ್ತೆ ಅಂಗಡಿಯ ಶೆಲ್ಫ್ ಅಲ್ಲಿ ಏನು ಕುತ್ಕೊಂಡಿತ್ತು, ಅದು ನಮ್ಗೀಗ ನಮ್ಮ ಕೈಯಲ್ಲಿ ಯಾವತ್ತು ಉಪಯೋಗಿಸಬಹುದು. ಸೊ ಇನ್ಫಾರ್ಮೇಶನ್ ಅನ್ನ ಡೆಮೋಕ್ರಟೈಸ್ ಮಾಡಿತ್ತು ಇಂಟರ್ನೆಟ್. ಹಾಗೆಯೂ ನಮ್ಗೆ ಶಾಪಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಅಂಗಡಿಗೆ ಹೋಗ್ಬೇಕಂತ ಇಲ್ಲ, ಕುತ್ಕೊಂಡು ಮೊಬೈಲಲ್ಲಿ ಆರ್ಡರ್ ಮಾಡ್ಬೋದು. ನಮ್ಗೆ ಜನರ ಹತ್ರ ಮಾತಾಡ್ಬೇಕಾದ್ರೆ, ನಮ್ಗೆ ಈಗ ಫಾರಿನ್ ಅಲ್ಲಿ ನಿಮ್ಮ ಮಕ್ಕಳಿದ್ರೆ ಅವ್ರ ಜೊತೆ ಮಾತಾಡ್ಬೇಕಿದ್ರೆ ಮೊದಲು ISD ಕಾಲ್ ಮಾಡಿ, ತುಂಬಾ ದುಡ್ಡು ಕೊಟ್ಟು ISD ಕಾಲ್ ಮಾಡ್ಬೇಕಿದ್ರೆ ಎಲ್ಲರಿಂದ ಸಾಧ್ಯವಿರ್ತಿರ್ಲಿಲ್ಲ. ಈಗ ನಮ್ಗೆ ಫ್ರೀಗೆ ವಾಟ್ಸ್ಆಪ್ ಕಾಲ್ ಮಾಡ್ಬೋದು. ನಮ್ಗೀಗ ಇನ್ನೊಬ್ಬರ ಹತ್ರ ಇನ್ನೊಂದು ಊರಲ್ಲಿ ಕುತ್ಕೊಂಡು, ನಮ್ದೇ ದೇಶದಲ್ಲಿ ಇನ್ನೊಂದು ಊರಲ್ಲಿ ಕುತ್ಕೊಂಡು ಅವ್ರ ಜೊತೆ ಮಾತಾಡ್ಬೇಕಿದ್ರೆ ದುಡ್ಡು ಕೊಟ್ಟು ಫೋನ್ ಮಾಡ್ಬೇಕಿತ್ತು. ಈಗ ನಮ್ಗೆ ಧರ್ಮಕ್ಕೆ
ವಾಟ್ಸ್ಆ್ಯಪ್ ಮೆಸೇಜ್ ಹಾಕ್ಬೋದು, ಎಷ್ಟು ಜನರ ಜೊತೆ ಬೇಕಿದ್ರೆ ಗ್ರೂಪ್ ಮಾಡ್ಬೋದು, ಎಷ್ಟು ಮೆಸೇಜ್ ಬೇಕಿದ್ರೆ ಕಳಿಸ್ಬೋದು. ಇದಕ್ಕೆ ಹೇಳ್ತಾರೆ ಮಾಹಿತಿ ಮತ್ತು ಸಂವಹನದ ಪ್ರಜಾಪ್ರಭುತ್ವಗೊಳಿಸುವುದು, ಡೆಮೊಕ್ರಟೈಸ್ ಮಾಡಿದ್ದು. ಧರ್ಮಕ್ಕೆ ಇದು ಕೊಡ್ತಿದೆ. ಅದರಿಂದ ಏನಾಯ್ತು, ನಾವು ಜಾಸ್ತಿ ಜನರ ಜೊತೆ ಸಂವಹನ ಮಾಡ್ತೇವೆ, ಜಾಸ್ತಿ ಮಾಹಿತಿ ತಗೊಳ್ತೇವೆ. ಇದರ ಮೂಲಕ ಏನು ಡೆಮೊಕ್ರಟೈಸ್ ಮಾಡಿದ್ರೆ ಅದು ಜನರು ಜಾಸ್ತಿ ಉಪಯೋಗಿಸ್ತಾರೆ. ಹಾಗೆ ಉಪಯೋಗ ಮಾಡಲಿಕ್ಕೆ ನಮಗೆ ಏನು ಅಡೆತಡೆಗಳಿಲ್ಲ. ಅದು ಇಂಟರ್ನೆಟ್ ಇಂದ ಹಾಗೆ ಆಯಿತು. ಇಂಟರ್ನೆಟ್ ಹೇಗೆ, ಮೊದಲಿನ ಇಂಟರ್ನೆಟ್ ಬರೀ ಇನ್ಫಾರ್ಮೇಶನ್ ಇತ್ತು, ಈಗ ಡೈನಮಿಕ್, ಇಂಟರಾಕ್ಟಿವ್ ಮತ್ತು ರೆಸ್ಪಾನ್ಸಿವ್ ಹೇಗೆ ಅಂತ ನಾವು ನೋಡಿತ್ತು. ಸೊ ಇಷ್ಟೊತ್ತು ನಾವು ದುಡ್ಡಿನ ಮಹತ್ವ ನೋಡಿತ್ತು, ದುಡ್ಡಿಂದ ಬಾಕಿ ವಸ್ತು ಮತ್ತು ಸೇವೆಗಳಿಗೆ ಮೌಲ್ಯ ಹೇಗೆ ಬರ್ತದೆ ನೋಡಿತ್ತು, ಇಂಟರ್ನೆಟ್ ಹೇಗೆ ಮೊದಲು ಹೇಗಿತ್ತು, ವೆಬ್ 1.0 ವೆಬ್ 2.0 ಹೇಗೆ ವಿಕಾಸ ಆಯಿತು ನೋಡಿತ್ತು, ಇಂಟರ್ನೆಟ್ ಇಂದ ನಮ್ಮ ಜೀವ ಹೇಗೆ ಬದಲಾಯಿತು ಅದನ್ನು ನೋಡಿತ್ತು. ನಾವು ಡೆಮೊಕ್ರಟೈಸ್ ಅಂದ್ರೆ ಏನಂತ ನಾವು ನೋಡಿತ್ತು. ಈಗ ಇಂಟರ್ನೆಟ್ ಇನ್ಫಾರ್ಮೇಶನ್ ಮತ್ತು ಸಂವಹನ, ಮಾಹಿತಿ ಮತ್ತೆ ಸಂವಹನ ಮೊದಲು ಲೈಬ್ರರಿ ಮತ್ತೆ ಪುಸ್ತಕದ ಅಂಗಡಿಗಳಲ್ಲಿ ಏನು ಕುತ್ಕೊಂಡಿತ್ತು, ಅದು ಎಲ್ಲರಿಗೆ ಬಂದಾಗ ಏನಾಯ್ತು, ಮಾಹಿತಿ ಮತ್ತು ಸಂವಹನಕ್ಕಿರುವ ಅಡೆತಡೆಗಳು ಇಂಟರ್ನೆಟ್ ತೆಗೆದಿತ್ತು. ತಡೆಗೋಡೆಗಳು ಏನಿತ್ತು ಮಾಹಿತಿಗೆ ಮತ್ತೆ ಸಂವಹನೆಗೆ, ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮೇಶನ್ಗೆ, ಅದು ಇಂಟರ್ನೆಟ್ ಜೊತೆ ಹೋಯ್ತು. ಇವತ್ತು ಸಂಪತ್ತು ಮತ್ತೆ ದುಡ್ಡಿಗೆ ಅದೇ ತರದ, ಮೊದಲು ಮಾಹಿತಿ ಮತ್ತೆ ಸಂವಹನೆಗೆ ಹೀಗೆ ತಡೆಗೋಡೆಗಳಿತ್ತು, ಅದೇ ತರದ ತಡೆಗೋಡೆ ಇವತ್ತು ಸಂಪತ್ತು ಮತ್ತೆ ದುಡ್ಡಿಗೆ ಇದೆ. ಅದು ಹೇಗೆ ಇದೆ, ಯಾವ ತರದ ತಡೆಗೋಡೆಗಳಿವೆ ಅಂತ ಸ್ವಲ್ಪ ವಿವರಿಸಲು ಪ್ರಯತ್ನ ಪಡ್ತೇನೆ. ಇನ್ನೂ ಜಾಸ್ತಿ ಇದೆ, ನಾನೊಂದು 3-4 ಮಾತ್ರ ಇಲ್ಲಿ ಮಾತಾಡ್ತಿದ್ದೇನೆ. ಯಾವ ರೀತಿಯಲ್ಲಿ ಮಾಹಿತಿ ಮತ್ತು ಸಂವಹನೆಗೆ ತಡೆಗೋಡೆಗಳಿತ್ತು, ಅದೇ ರೀತಿಯಲ್ಲಿ ಇವತ್ತು ಸಂಪತ್ತು ಮತ್ತೆ ದುಡ್ಡಿಗೆ ತಡೆಗೋಡೆಗಳಿವೆ. ಒಂದೇನಂದ್ರೆ ಆರ್ಥಿಕ ಬಾಡಿಗೆಗಳು. ಆರ್ಥಿಕ ಬಾಡಿಗೆಗಳಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಿಮ್ಗೆ ಲೋನ್ ತಗೊಳ್ಬೇಕು ಬ್ಯಾಂಕಿಂದ, ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಿಗ್ತದೆ, 8% ಇಂದ 12%. ಈಗ ಆ ದುಡ್ಡು ಎಲ್ಲಿಂದ ಬರ್ತದೆ, ಇನ್ನೊಬ್ಬರ ಡೆಪಾಸಿಟ್ ಇಂದ. ಅವರಿಗೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ, ಒಂದು 4ರಿಂದ 5%. ಈಗ ನಿಮ್ಗೆ 4ರಿಂದ 5% ಇಂದ ಬಂದ ಡೆಪಾಸಿಟ್ ಅನ್ನು 8ರಿಂದ 12% ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡ್ತಾರೆ. ಅದರಲ್ಲಿ 3% ಮಧ್ಯದಲ್ಲಿರುವ ಗ್ಯಾಪ್ 3ರಿಂದ 7% ಯಾರಿಗೆ ಹೋಗ್ತದೆ, ಅದು ಆರ್ಥಿಕ ಬಾಡಿಗೆಗೆ ಹೋಗ್ತದೆ, ಅದು ಬ್ಯಾಂಕಿಗೆ ಹೋಗ್ತದೆ. ಅದು ಒಂದು ಆರ್ಥಿಕ ಬಾಡಿಗೆಗೆ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನೀವು ಎಲ್ಲಿಯಾದ್ರೂ ಶಾಪಿಂಗ್ ಹೋದ್ರೆ ಕಾರ್ಡ್ ಸ್ವೈಪ್ ಮಾಡಿದ್ರೆ, ಬಹುಶಃ ನೀವು ಆ ಕಸ್ಟಮರ್ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವು ಅಂಗಡಿಯವರಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾರಾದ್ರೂ ಕಾರ್ಡ್ ಸ್ವೈಪ್ ಮಾಡಿದ್ರೆ ನಿಮ್ಮ ಅಂಗಡಿಯಲ್ಲಿ, ಅದಕ್ಕೆ 1% to 2% ಚಾರ್ಜ್ ಮಾಡ್ತಾರೆ ಕಾರ್ಡ್ಸ್. UPI ಬಂದ ಮೇಲೆ ಅದು ಬಹಳಷ್ಟು ಬದಲಾಗಿದೆ. UPI ಅಲ್ಲಿ ಏನೂ ಚಾರ್ಜ್ ಇಲ್ಲ. ಮಾತ್ರ ಮೊದಲು ಇವತ್ತು ಕಾರ್ಡಿಗೆ 1 to 2% ಚಾರ್ಜ್ ಬೀಳ್ತದೆ. US ಅಲ್ಲಿ UPI ಅಂತ ಸಿಸ್ಟಮ್ ಇಲ್ಲ. ನಮ್ದು ಪೇಮೆಂಟ್ ಸಿಸ್ಟಮ್ ಎಷ್ಟೋ ಅಡ್ವಾನ್ಸ್ಡ್ ಆಗಿದೆ ಇಂಡಿಯಾದ್ದು. US ಅಲ್ಲಿ ಇವತ್ತು ನೀವು ಏನು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಮೊಬೈಲ್ ಅಲ್ಲಿ ಮಾಡಿ ಅಥವಾ ಕಾರ್ಡ್ ಅಲ್ಲಿ ಮಾಡಿ, ಅದು 1 to 2% ಬೀಳ್ತದೆ. ಇಂಡಿಯಾದಲ್ಲಿ ಬರೀ ಮೊಬೈಲ್ ಅಲ್ಲಿ ಮಾಡಿದ್ರೆ, UPI ಅಲ್ಲಿ ಮಾಡಿದ್ರೆಲ್ಲ, ಕಾರ್ಡ್ ಅಲ್ಲಿ ಮಾಡಿದ್ರೆ 1ರಿಂದ 2% ನಿಮಗೆ ಆರ್ಥಿಕ ಬಾಡಿಗೆ ಬೀಳ್ತದೆ. ಆರ್ಥಿಕ ಬಾಡಿಗೆ ಏನಾಗ್ತದೆ ಅಂದ್ರೆ, ನಾವು ಏನೇ ಒಂದು ಆರ್ಥಿಕ ಚಟುವಟಿಕೆ ಮಾಡಿದ್ರಲ್ಲಿ ಅದರಿಂದ ಸ್ವಲ್ಪ ದುಡ್ಡು ನಿಮ್ಮ ಪಾಕೆಟ್ ಇಂದ ತೆಗೆದು ಅದು ಬಾಡಿಗೆಗೆ ಹೋಗ್ತದೆ. ಇನ್ನೊಂದು ಏನೇ ಹೇಳಿದ್ರೆ, ನೀವು ಮಧ್ಯವರ್ತಿ, ಮಿಡಲ್ ಮೆನ್ ಅಂತ ಏನ್ ಹೇಳ್ತಾರೆ, ಅವರ ನೀತಿ ಮೇಲೆ ನಾನು ಯಾರಂತ ಹೇಳುದಿಲ್ಲ, ಕಂಪನಿ ಆಗ್ಬೋದು, ಗವರ್ಮೆಂಟ್ ಆಗ್ಬೋದು, ನಿಮ್ಮ ಆರ್ಥಿಕ ಸ್ಥಿತಿ ಸುಮಾರು ಅವರ ನೀತಿಗಳ ಮೇಲೆ ಅವಲಂಬನೆ ಕೊಂಡಿದೆ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ, ನೀವು ಎಷ್ಟೇ ನಿಮ್ಗೋಸ್ಕರ, ನಿಮ್ಮ ಕಂಪನಿಗೋಸ್ಕರ ಗಳಿಸಿ, ಮಾತ್ರ ಅದರ ಮೌಲ್ಯ, ನಿಮ್ ದುಡ್ಡಿನ ಮೌಲ್ಯ ಇನ್ಫ್ಲುಯೆನ್ಸ್ ಆಗ್ತದೆ ಈ ಮಧ್ಯವರ್ತಿಗಳ ನೀತಿಯ ಮೂಲಕ. ಇನ್ನೊಂದು ನಾವು ಆರ್ಥಿಕ ತಡೆಗೋಡೆಗಳ ವಿಷಯ ಮಾತಾಡ್ತಿದ್ದೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೀವು ಏನಾದ್ರೂ ಕೆಲಸ ಮಾಡೋದಾದ್ರೆ, ನೀವು ಡಾಕ್ಟರ್ ಆಗ್ಲಿ, ನೀವು ನರ್ಸ್ ಆಗ್ಲಿ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ, ನೀವು ಮಾಡುವ ಕೆಲಸಕ್ಕೆ ಜಾಗತಿಕವಾಗಿ ಬೇಡಿಕೆ ಇದೆ. ಡಾಕ್ಟರ್ ಎಲ್ಲ ಕಡೆಯೂ ಬೇಕು, ಒಳ್ಳೆ ನರ್ಸ್ ಎಲ್ಲ ಕಡೆಯೂ ಬೇಕು, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಕಡೆಯೂ ಬೇಕು.
ಜಾಗತಿಕವಾಗಿ ಬೇಡಿಕೆ ಇದೆ. ಆದ್ರೂ ಈಗ ನಿಮ್ಗೆ ಡಾಕ್ಟರ್ ಆಗ್ಲಿಕ್ಕೆ ಏನು ತಡೆಗೋಡೆ? ಯಾರಿಗೂ ಈಗ ಬೇಡಿಕೆ ಇದ್ರೆ ಎಲ್ಲರೂ ಆಗ್ಬೋದಲ್ಲ, ಅದರಲ್ಲಿ ಒಳ್ಳೆ ಸಂಪತ್ತು ಬರೋದಾದ್ರೆ, ಒಳ್ಳೆ ದುಡ್ಡು ಬರೋದಾದ್ರೆ ಎಲ್ಲರೂ ಆಗ್ಬೋದಲ್ಲ. ಅದಕ್ಕೆ ತಡೆಗೋಡೆ ಏನು? ನೀವು ಡಾಕ್ಟರ್ ಆಗ್ಬೇಕಾದ್ರೆ ನೀವು ಕೋಟಿ ಗಟ್ಟಲೆ ಖರ್ಚು ಮಾಡಬೇಕು. ಆರ್ಥಿಕ ತಡೆಗಡೆ. ಈಗ ನಿಮ್ಗೆ ಡಾಕ್ಟರ್ ಅಗತ್ಯ ಇದ್ರು, ಈ ಜಗತ್ತಿಗೆ ಡಾಕ್ಟರ್ ಜಾಸ್ತಿ ಡಾಕ್ಟರ್ಗಳ ಅಗತ್ಯವಿದ್ರು, ಡಾಕ್ಟರ್ ಆಗ್ಲಿಕ್ಕೆ ಆರ್ಥಿಕ ತಡೆಗೋಡೆಗಳಿವೆ. ಸೊ ಹೀಗೆ ನಿಮ್ಗೆ ಬಹಳಷ್ಟು ಆ ಜೀವನದಲ್ಲಿ ಇವತ್ತು ಮೊದಲು ಮಾಹಿತಿಗೆ ಮತ್ತೆ ಸಂವಹನೆಗೂ ಯಾವ ರೀತಿಯ ತಡೆಗೋಡೆಗಳಿದ್ದವು, ಇವತ್ತು ಸಂಪತ್ತು ಮತ್ತೆ ದುಡ್ಡಿಗೆ ತಡೆಗೋಡೆಗಳಿವೆ. ಮಾಹಿತಿ ಮತ್ತೆ ಸಂವಹನ, ಇನ್ಫಾರ್ಮೇಶನ್ ಮತ್ತೆ ಕಮ್ಯುನಿಕೇಶನ್ ಡೆಮೋಕ್ರಟೈಸ್ ಆಗಿದೆ. ಸಂಪತ್ತು ಮತ್ತೆ ದುಡ್ಡು ಇವತ್ತಿನವರೆಗೆ ಡೆಮೋಕ್ರಟೈಸ್ ಆಗ್ಲಿಲ್ಲ. ಇನ್ನು ಮುಂದೆ ಅದನ್ನ ಬದಿಗಿಡುವ. ಈಗ ಇನ್ನು ಮುಂದೆ ನಾವು ವೆಬ್ 1.0 ನೋಡಿದ್ದು, ವೆಬ್ 2.0 ನೋಡಿದ್ದು. ವೆಬ್ 3.0 ಅಂದ್ರೆ ಏನು? ವೆಬ್ 3.0 ನಾವು ನೆಕ್ಸ್ಟ್ ಸ್ಟೇಜ್ ವಿಕಾಸ, ಇಂಟರ್ನೆಟ್ ಇದು ನೆಕ್ಸ್ಟ್ ಸ್ಟೇಜ್ ಏನಂದ್ರೆ ವೆಬ್ 3.0. ವೆಬ್ 1.0 ನೋಟಿಸ್ ಬೋರ್ಡ್ ಆಗಿತ್ತು. ವೆಬ್ 2.0 ಡೈನಾಮಿಕ್, ರೆಸ್ಪಾನ್ಸಿವ್ ಮತ್ತೆ ಇಂಟರಾಕ್ಟಿವ್ ಆಗಿತ್ತು. ಇದು ವೆಬ್ 3.0. ಇದು 4 ಪಾಸ್ ಮಾಡಿ ನೋಡಿ, ಈಗ ಇಲ್ಲೇ ಪಾಸ್ ಮಾಡಿ ಬಿಡಿ. ಮತ್ತೆ ಇದು 4 ಸ್ಕ್ರೀನ್ ಶಾಟ್ಸ್ ಗಳೇನಿವೆ, 4 ಬೇರೆ ಬೇರೆ ವೆಬ್ಸೈಟ್. ಇದರಲ್ಲಿ ಒಂದು ಕಾಮನ್ ಎಲಿಮೆಂಟ್ ಏನಿದೆ 4 ವೆಬ್ಸೈಟ್ ಅಲ್ಲಿ, ಪಾಸ್ ಮಾಡಿ ನೀವೇ ನೋಡ್ಕೊಳ್ಳಿ. 4 ವೆಬ್ಸೈಟ್ ಅಲ್ಲಿ ಏನು ಕಾಮನ್ ಅಂದ್ರೆ, ಬಾಕಿ ಎಲ್ಲ ನಾರ್ಮಲ್ ನಮ್ದು ವೆಬ್ 2.0 ವೆಬ್ಸೈಟ್ ಏನ್ ತೋರಿಸಿದ್ರೆ ಅದು ಹಾಗೆ ಇದೆ. ಒಂದು ಕಾಮನ್ ಏನಂದ್ರೆ ಎಲ್ಲ ಕಡೆಯೂ ವಾಲೆಟ್ ಅಂತ ಇದೆ. ವಾಲೆಟ್ ಅಂದ್ರೆ ಏನು? ವಾಲೆಟ್ ಅಂದ್ರೆ ನಮ್ಮ ಪರ್ಸ್ ಇದೆ ಅಲ್ಲ. ಸೊ ನಾವು ಏನೇ ಚಟುವಟಿಕೆ ಮಾಡಿದರೂ ಆನ್ಲೈನ್, ವೆಬ್ 3.0 ಅಲ್ಲಿ ಅದಕ್ಕೆ ಆರ್ಥಿಕ ಮೌಲ್ಯವಿದೆ. ನಾವು ಗೇಮ್ಸ್ ಆಡೋದಾಗ್ಲಿ, ನಾವು ಫೇಸ್ಬುಕ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ, ಏನು ಚಟುವಟಿಕೆ ಮಾಡಿದ್ರು ವೆಬ್ 3.0 ಅಲ್ಲಿ ಅದಕ್ಕೆ ಒಂದು ಆರ್ಥಿಕ ಬೆಲೆ ಬರ್ತದೆ. ಸೊ ಅದು ಹೇಗೆ ಬರ್ತದೆ ಅದು ಮತ್ತೆ ನೋಡುವ. ಮಾತ್ರ ವೆಬ್ 3.0 ಏನಂದ್ರೆ, ನಮ್ಮ ಆನ್ಲೈನ್ ಚಟುವಟಿಕೆ ಜೊತೆಗೆ ಅದಕ್ಕೆ ಒಂದು ಆರ್ಥಿಕ ಬೆಲೆಯು ಸೇರಿಕೊಂಡಿದೆ. ಅದೇ ವೆಬ್ 3.0. ಬಾಕಿ ಎಲ್ಲ ಒಂದು ಸೇಮ್. ಸೊ ವೆಬ್ 3.0 ನಾವು ಏನೋ ಈಗ ವೆಬ್ 1.0 ವೆಬ್ 2.0 ಅಲ್ಲಿ ಏನಾಯ್ತಂದ್ರೆ, ವೆಬ್ 1.0 ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್, ಮಾಹಿತಿಯ ತಡೆಗೋಡೆ ಹೋಯ್ತು. ವೆಬ್ 2.0 ಅಲ್ಲಿ ನಮ್ಗೆ ಸಂವಹನೆ, ಕಮ್ಯುನಿಕೇಶನ್ ತಡೆಗೋಡೆ ಹೋಯ್ತು. ಇಂಟರಾಕ್ಟಿವ್, ರೆಸ್ಪಾನ್ಸಿವ್ ಆಗಿ ನಾವು ಯಾರ ಜೊತೆಯೋ ಮಾತಾಡ್ಬೋದು, ಯಾರ ಜೊತೆಯೋ ಫೋನ್ ಮಾಡ್ಬೋದು, ಯಾರ ಜೊತೆ ವಿಡಿಯೋ ಕಾಲ್ ಮಾಡ್ಬೋದು. ಸೊ ವೆಬ್ 1.0 ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್, ನೋಟಿಸ್ ಬೋರ್ಡ್ ಇತ್ತು. ಸೊ ಇನ್ಫಾರ್ಮೇಶನ್ ಆರಾಮ್ಸೆ ಸಿಗ್ತಿತ್ತು. ವೆಬ್ 2.0 ಅಲ್ಲಿ ನಮ್ಗೆ ಸಂವಹನೆ ಮಾಡಲು, ಕಮ್ಯುನಿಕೇಟ್ ಮಾಡಲು ತಡೆಗೋಡೆಗಳು ಹೋಯ್ತು. ವೆಬ್ 3.0 ಅಲ್ಲಿ ನಮ್ಗೆ ಸಂಪತ್ತು ಮತ್ತು ಆರ್ಥಿಕ ತಡೆಗೋಡೆಗಳೇನಿವೆ ಅದು ಹೋಗ್ತದೆ. ಎಲ್ರಿಗೂ ಸಂಪತ್ತು, ಎಲ್ರಿಗೂ ಆರ್ಥಿಕ ಮೌಲ್ಯವನ್ನು ಪಡೆಯಲು ಅವಕಾಶ ವೆಬ್ 3.0 ಕೊಡ್ತದೆ. ಸೊ ನಮ್ಗೀಗ ಬ್ಲಾಕ್ ಚೈನ್ ಇಕೋಸಿಸ್ಟಮ್ ಏನ್ ಹೇಳ್ತಾರೆ ಅದನ್ನು ಅರ್ಥ ಮಾಡಲು ನಮ್ಗೆ 3 ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ನಾವು ಯಾವುದೇ ಒಂದು ಟೆಕ್ನಾಲಜಿಯನ್ನ ಪೂರ್ತಿ ಅರ್ಥ ಮಾಡ್ಬೇಕಾದ್ರೆ ನಾವು ವಿವಿಧ ದೃಷ್ಟಿಗಳಿಂದ ನೋಡ್ಬೇಕಾಗುತ್ತದೆ. ಆಗಲೇ ನಮ್ಗೆ ಒಂದು ಕಾರ್ ಆಗ್ಲಿ, ನಿಮ್ಗೆ ಕಾರನ್ನ ಪೂರಾ ಒಂದು ಫುಲ್ ಪಿಕ್ಚರ್ ಬೇಕಿದ್ರೆ ನಾವು ಕಾರಿನ ಸುತ್ತ ಹೋಗ್ಬೇಕಲ್ಲ. ಹಾಗೆ ನಮ್ಗೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಿದೆ ಅದನ್ನ ಪೂರ ಅರ್ಥ ಮಾಡ್ಬೇಕಾದ್ರೆ ನಾವು ಅದಕ್ಕೆ 3 ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ಒಂದು ಟೆಕ್ನಾಲಜಿ ದೃಷ್ಟಿ, ಇನ್ನೊಂದು ಆರ್ಥಿಕ ದೃಷ್ಟಿ, ಮೂರನೇದು ಮಾನವೀಯ ದೃಷ್ಟಿ. ಈ 3 ದೃಷ್ಟಿಯಲ್ಲಿ ಅರ್ಥ ಮಾಡಿದ್ರೆ ಮಾತ್ರ ನಮ್ಗೆ ಬ್ಲಾಕ್ ಚೈನ್ ಇಕೋಸಿಸ್ಟಮ್ ಏನೆಂಬುದು ಅರ್ಥ ಆಗ್ತದೆ. ಸೊ ಟೆಕ್ನಾಲಜಿ ಏನು? ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಿದೆ ಅದಕ್ಕೆ ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಬ್ಲಾಕ್ ಚೈನ್ ಟೆಕ್ನಾಲಜಿ, ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ, ಅದರ ಮೇಲೆ ಅದನ್ನ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಎಂಬುದು ಏನಿದೆ ಅದನ್ನು ಮತ್ತೆ ನೋಡುವ. ಅದು ಒಂದು ದೃಷ್ಟಿ ಆಯ್ತು. ಆರ್ಥಿಕ ದೃಷ್ಟಿ ಬ್ಲಾಕ್ ಚೈನ್ ಇದು ಕ್ರಿಪ್ಟೋ ಕರೆನ್ಸಿ.
ಸೊ ಬ್ಲಾಕ್ ಚೈನ್ ಇದು ಆರ್ಥಿಕ ದೃಷ್ಟಿ ಏನಿದೆ, ನಾವು ಆರ್ಥಿಕ ತಡೆಗೋಡೆಗಳನ್ನು ತೆಗೆಯುವಂಥದ್ದು ಕ್ರಿಪ್ಟೋ ಕರೆನ್ಸಿ. ಮಾನವೀಯ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಪ್ರತಿಯೊಂದು ಬ್ಲಾಕ್ ಚೈನ್ ಒಂದು ಸಮುದಾಯ, ಜಾಗತಿಕ ಸಮುದಾಯ ಅಂತ ಹೇಳ್ತಾರೆ, ಕಮ್ಯುನಿಟಿ ಅಂತ ಹೇಳ್ತಾರೆ. ಪ್ರತಿಯೊಂದು ಬ್ಲಾಕ್ ಚೈನ್ ಒಂದು ಸಮುದಾಯದಿಂದ ನಡೆಯುವುದು. ಸೊ ಈ ಮೂರು ದೃಷ್ಟಿ ನಮ್ಗೆ ಅರ್ಥ ಮಾಡಿದರೆ ನಮ್ಗೆ ಬ್ಲಾಕ್ ಚೈನ್ ಇದು ಪೂರ ಅರ್ಥ ಆಗ್ತದೆ. ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ ಏನಂತ ನೋಡುವ. ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ ಏನೆಂದರೆ ಸಾವಿರಾರು ಸ್ವತಂತ್ರ ಕಂಪ್ಯೂಟರ್ಗಳು, ನನ್ನ ಮನೆ ಕಂಪ್ಯೂಟರ್, ಇನ್ನೊಂದು ದೇಶದವನಿದ್ದ ಕಂಪ್ಯೂಟರ್, ಹಾಗೆ ಸಾವಿರಾರು ಕಂಪ್ಯೂಟರ್ಗಳಲ್ಲಿ ಪರಸ್ಪರ ಒಪ್ಪಂದದೊಂದಿಗೆ, ಮ್ಯೂಚುವಲ್ ಕನ್ಸೆನ್ಸಸ್ ಒಂದಿಗೆ ಡೇಟಾಬೇಸ್ ಅನ್ನು ಉಳಿಸಲಾಗಿದೆ. ಅಂದ್ರೆ ಇವತ್ತು ನಿಮ್ಮ ಕಂಪ್ಯೂಟರ್ ಅಲ್ಲಿ ಏನ್ ಡೇಟಾ ಇದೆ ಅದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಮಾತ್ರ. ಕ್ಲೌಡ್ ಅಂತ ಹೇಳ್ತಾರೆ. ಕ್ಲೌಡ್ ಏನಂದ್ರೆ ಒಂದೆರಡು ಸರ್ವರ್ ಅಲ್ಲಿ ಇರೋದು ಮಾತ್ರ ಡೇಟಾ, ಅದು ಮಾತ್ರ. ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಏನಂದ್ರೆ ಸೇಮ್ ನಿಮ್ದೇನು ಡೇಟಾ ಇದೆ, ಸೇಮ್ ಮಾಹಿತಿ ಏನಿದೆ ಅದು ಸಾವಿರಾರು ಕಂಪ್ಯೂಟರ್ಗಳಲ್ಲಿ ಒಟ್ಟಿಗೆ ಅದೇ ಮಾಹಿತಿ ಇರ್ತದೆ, ಇನ್ ಸಿಂಕ್ರನೈಸೇಷನ್. ಮತ್ತೆ ಅದು ಮಾಹಿತಿ ಬದಲಾಯಿಸಲು ನಿಮಗೆ ಕನ್ಸೆನ್ಸಸ್ ಮೆಕ್ಯಾನಿಸಮ್, ಪರಸ್ಪರ ಒಪ್ಪಂದ ಎಂಬುದು ಅದೆಲ್ಲ ಆಟೋಮೇಟೆಡ್. ಸೊ ಪರಸ್ಪರ ಒಪ್ಪಂದ ಎಂಬುದು ಒಂದು ಲಾಜಿಕ್ ಇದೆ ಅದರ ಹಿಂದೆ. ಸೊ ನಿಮ್ದು ಏನೇ ಅದರಲ್ಲಿರುವ ಮಾಹಿತಿ ಬದಲಾಯಿಸಬೇಕಾದ್ರೆ ನಿಮ್ಗೆ ಆ ಸಾವಿರಾರು ಕಂಪ್ಯೂಟರ್ಗಳ ಒಪ್ಪಂದ ಬೇಕು, ಆಗ ಮಾತ್ರ ಮಾಹಿತಿ ಬದಲಾಯಿಸಲಾಗಬಹುದು. ಇನ್ನೊಂದು ಏನ್ ಹೇಳಿದ್ರೆ ಟ್ರಸ್ಟ್ಲೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಟ್ರಸ್ಟ್ಲೆಸ್ ಅಂದ್ರೆ ನಿಮ್ಗೆ ಯಾರ ಜೊತೆ ಟ್ರಾನ್ಸಾಕ್ಟ್ ಮಾಡ್ಬೇಕು ಅವರ ಗುರ್ತ ಇರ್ಬೇಕಂತ ಇಲ್ಲ, ಅವರ ಪರಿಚಯ ಇರ್ಬೇಕಂತ ಇಲ್ಲ. ನೀವು ಜಗತ್ತಿನಲ್ಲಿ ಯಾರ ಜೊತೆ ಬೇಕಿದ್ರು ನೀವು ಆರ್ಥಿಕ ವಹಿವಾಟ ಮಾಡಬಹುದು ವಿದೌಟ್ ಟ್ರಸ್ಟಿಂಗ್, ವಿದೌಟ್ ಅವ್ರು ಯಾರಂತ ಅವ್ರ ಗೊತ್ತಿಲ್ಲದೆ ನೀವು ಆರ್ಥಿಕ ವಹಿವಾಟ ಮಾಡಬಹುದು. ಆ ರೀತಿಯ ಒಂದು ವಹಿವಾಟವನ್ನು ಸಾಧ್ಯ ಮಾಡ್ತದೆ ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ. ಬದಲಾಯಿಸಲಾಗದ, ಇಂಗ್ಲಿಷ್ ಅಲ್ಲಿ ಇದಕ್ಕೆ ಇಮ್ಯೂಟೇಬಲ್ ಅಂತ ಹೇಳ್ತಾರೆ. ಈ ಡೇಟಾಬೇಸ್ ಏನಿದೆ ಇದು ಇಮ್ಯೂಟೇಬಲ್. ಇದನ್ನ ಬದಲಾಯಿಸಲು ಅಥವಾ ಮ್ಯಾನಿಪುಲೇಟ್ ಮಾಡಲು ತುಂಬಾ ಕಷ್ಟ, ಸಾಧ್ಯವಿದೆ, ಮಾತ್ರ ತುಂಬಾ ದುಡ್ಡು ಖರ್ಚಾಗ್ತದೆ, ಅದಕ್ಕೆ ಯಾರು ಮಾಡಲ್ಲ. ಸೊ ಇಮ್ಯೂಟೇಬಲ್, ಬದಲಾಯಿಸಲಾಗುವುದಿಲ್ಲ ಮತ್ತು ವಿಶ್ವಾಸಾರ್ಹ, ಟ್ರಸ್ಟ್ಲೆಸ್. ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ ಸಾವಿರಾರು ಕಂಪ್ಯೂಟರ್ ಇರುವ ಏನು ಡೇಟಾ ಏನಿದೆ ಅದರ ಜೊತೆ ಪರಸ್ಪರ ಒಪ್ಪಂದವಾಗುವ ಮೆಕ್ಯಾನಿಸಮ್ ಏನು ಇದೆ, ಮತ್ತೆ ಟ್ರಸ್ಟ್ಲೆಸ್ ವಹಿವಾಟ ಹೇಗೆ ಆಗುತ್ತದೆ, ಮತ್ತೆ ಇಮ್ಯೂಟೇಬಲ್, ಅದನ್ನ ಬದಲಾಯಿಸಲಾಗುವುದಿಲ್ಲ. ಸೊ ಈ ಟೆಕ್ನಾಲಜಿ ಇಷ್ಟೇ. ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಂದ್ರೆ ಸಾವಿರಾರು ಕಂಪ್ಯೂಟರ್ಗಳಲ್ಲಿ ಸೇಮ್ ಡೇಟಾ ಇದೆ, ಅದು ಪರಸ್ಪರ ಒಪ್ಪಂದದಲ್ಲಿದೆ. ಹೊಸ ಡೇಟಾ ಹಾಕಬೇಕಾದ್ರೆ ಅದಕ್ಕೆ ಒಪ್ಪಂದದ ಒಂದು ಮೆಕ್ಯಾನಿಸಮ್ ಇದೆ, ಅದು ಯಾರ ಜೊತೆಯೂ ವಹಿವಾಟ ಮಾಡಲು ಅವಕಾಶ ಕೊಡ್ತದೆ, ಹಾಗೂ ಅದನ್ನು ಬದಲಾಯಿಸಲು ಅಥವಾ ಮ್ಯಾನಿಪುಲೇಟ್ ಮಾಡಲು ಯಾರಿಗೂ ಆಗುಲ್ಲ. ಒಂದು ಗವರ್ಮೆಂಟ್, ಒಂದು ಕ್ಲಾರ್ಕ್ ಇಟ್ಕೊಂಡು ಅದನ್ನು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಆಗುಲ್ಲ, ತುಂಬಾ ಕಷ್ಟ ಅದನ್ನ ಮ್ಯಾನಿಪುಲೇಟ್ ಮಾಡುದು. ಸೊ ಇಷ್ಟೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ, ಮತ್ತೇನಿಲ್ಲ, ಇಷ್ಟೇ. ಇದರಲ್ಲಿ ಮತ್ತು ಇನ್ನು ಅದು ಹೇಗೆ ನಡೀತದೆ ಎಂಬುದು ಇನ್ನು ಬಹಳಷ್ಟು ರೀತಿಗಳಿವೆ. ಮತ್ತೆ ನಿಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಎಂತ ಅಂತ ಗೊತ್ತಾಗಬೇಕಾದ್ರೆ ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ ಇಷ್ಟೇ. ಸಾವಿರಾರು ಕಂಪ್ಯೂಟರ್, ಅದನ್ನ ಒಪ್ಪಂದದಲ್ಲಿರುವ ಮೆಕ್ಯಾನಿಸಮ್ಸ್, ಬಹಳಷ್ಟು ಮೆಕ್ಯಾನಿಸಮ್ ಇದೆ, ಇವತ್ತು ಹೊಸ ಮೆಕ್ಯಾನಿಸಮ್ಸ್ ಬರ್ತದೆ. ಸೊ ಅದರಲ್ಲಿ ಒಪ್ಪಂದ ಮಾಡುವ ಮೆಕ್ಯಾನಿಸಮ್ಸ್, ಅದು ವಿಶ್ವಾಸಾರ್ಹ ವಹಿವಾಟುಗಳನ್ನು ಹೇಗೆ ಅವಕಾಶ ಕೊಡ್ತದೆ. ವಿಶ್ವಾಸಾರ್ಹ ಅಂದ್ರೆ ನಿಮ್ಗೆ ಯಾರಿದು ಗುರ್ತ ಇಲ್ಲದೆ ಅವ್ರ ಜೊತೆ ವಹಿವಾಟ ಮಾಡಬಹುದು, ಯಾರಿದು ನಿಮ್ಗೆ ಏಜೆನ್ಸಿ ಬೇಡ, ಗವರ್ಮೆಂಟ್ ಬೇಡ, ನಿಮ್ಗೆ ಅದನ್ನು ಬದಲಾಯಿಸಲು ಮ್ಯಾನಿಪುಲೇಟ್ ಮಾಡಲು ಯಾರಿಂದವೂ ಸಾಧ್ಯವಿಲ್ಲ ಅಂತ ಹೇಳುದಿಲ್ಲ, ಕಷ್ಟ, ತುಂಬಾ ಕಷ್ಟ. ಸೊ ಇದೇ ಅಷ್ಟೇ ಟೆಕ್ನಾಲಜಿ, ಈ ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ. ಬ್ಲಾಕ್ ಚೈನ್ ಅನ್ನ ಏನು ಡ್ರೈವ್ ಮಾಡ್ತದೆ ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿ, ಅದು ಇಷ್ಟೇ. ಇದು ಬಿಟ್ ಕಾಯಿನ್ ಎಂಬುದು ಇದೆಲ್ಲ, ಅದು ಪ್ರೋಟೋಟೈಪ್ ಆಗಿತ್ತು, ಇದರದ್ದು ಮೂಲ ಮಾದರಿ ಆಗಿತ್ತು. ಬಿಟ್ ಕಾಯಿನ್ ಎಂಬುದು ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿಯ ಮೂಲ ಮಾದರಿ ಆಗಿತ್ತು. ಸೊ ಮೂಲ ಪ್ರೋಟೋಟೈಪ್ ಏನಂದ್ರೆ, ನಾವು ಏನಾದ್ರೂ ಒಂದು ರಾಕೆಟ್ ಆಗ್ಲಿ, ನಾವು ಕಾರ್ ಆಗ್ಲಿ, ಏನಾದ್ರೂ ಒಂದು ಮ್ಯಾನುಫ್ಯಾಕ್ಚರ್ ಮಾಡೋ ಮೊದಲು ಸುರಿಗೆ ನಾವು ಅದನ್ನ ಚಿಕ್ಕದಾಗಿ ಒಂದು ಪ್ರೋಟೋಟೈಪ್ ಮಾಡ್ತೇವೆ. ಮನೆ ಕಟ್ಟೋದಾಗ್ಲಿ ಅದಕ್ಕೊಂದು ಚಿಕ್ಕ ಪ್ರೋಟೋಟೈಪ್ ಮಾಡ್ತೇವೆ, ಸ್ಯಾಂಪಲ್. ಸೊ ಬಿಟ್ ಕಾಯಿನ್ ಅದೇ ಆಗಿತ್ತು, ಒಂದು ಪ್ರೋಟೋಟೈಪ್ ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಟೆಕ್ನಾಲಜಿದು. ಇವತ್ತು ಅದನ್ನ ನಿಮ್ದು ಗೋಲ್ಡ್ ಏನಿದೆ,
ಗೋಲ್ಡ್ ಯಾಕೆ ನೀವು ತಗೊಳ್ತೀರಿ? ಭವಿಷ್ಯಕ್ಕೆ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ, ಭವಿಷ್ಯಕ್ಕೆ ನಮಗೆ ಜಾಸ್ತಿ ದುಡ್ಡು ಬೇಕು, ಹಾಗಿರುವಾಗ ನೀವು ಗೋಲ್ಡ್ ಇಟ್ಕೊಳ್ತೀರಿ. ಇದು ಬಿಟ್ಕಾಯಿನ್ ಹಾಗೆ ನಮ್ಮ ಭವಿಷ್ಯಕ್ಕೆ ಏನಾದರೂ ಉಪಯೋಗ ಬರುವಂತ ಸಂಪತ್ತು ಬೇಕಿದ್ದರೆ ಅದನ್ನು ಸ್ವಲ್ಪ ಬಿಟ್ಕಾಯಿನ್ ಅಲ್ಲಿ ತೆಗೆದಿಡ್ತಾರೆ. ಬ್ಲಾಕ್ ಚೈನ್ ಅಲ್ಲಿ ಬ್ಲಾಕ್ ಏನಂದ್ರೆ, ಬ್ಲಾಕ್ ಅಂದ್ರೆ ಏನು? ಇಟ್ಟಿಗೆ. ಆ ಬ್ಲಾಕ್ಸ್ ಒಳಗೆ ವಿವಿಧ ಮಾಹಿತಿ ಇರ್ತದೆ. ನಿಮ್ದು ಈಗ ಟ್ರಾನ್ಸಾಕ್ಷನ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಏನಿರ್ಬೋದು. ಪ್ರತಿಯೊಂದು ಬ್ಲಾಕ್ ಚೈನ್ ಅಂದರೆ ಚೈನ್ ಆಫ್ ಬ್ಲಾಕ್ಸ್ ಅಷ್ಟೇ. ಬ್ಲಾಕ್ ಅಲ್ಲಿ ಮಾಹಿತಿ ಇರ್ತದೆ. ಚೈನ್ ಏನ್ ಹೇಳಿದ್ರೆ ಕ್ರಿಪ್ಟೋಗ್ರಫಿ. ಒಂದು ಬ್ಲಾಕ್ ಇಂದ ಇನ್ನೊಂದು ಬ್ಲಾಕ್, ಓಕೆ ಈ ಬ್ಲಾಕ್ ಇಂದ ಈ ಬ್ಲಾಕ್ ಇದೆ, ಈ ಬ್ಲಾಕ್ ಇಂದ ಈ ಬ್ಲಾಕ್ ಇದೆ ಎಂಬುದು ಹೇಳಲು ಅದು ಚೈನ್ ಇಂದ ಕನೆಕ್ಟ್ ಆಗಿರುತ್ತದೆ. ಕ್ರಿಪ್ಟೋಗ್ರಾಫಿಕ್ ಚೈನ್ ಇಂದ ಕನೆಕ್ಟ್ ಆಗಿರುತ್ತದೆ. ಮತ್ತು ನಾನು ಮೊದಲೇ ಹೇಳಿದಾಗೆ ಪರಸ್ಪರ ಒಪ್ಪಂದಕ್ಕಾಗಿ, ಮ್ಯೂಚುವಲ್ ಕನ್ಸೆನ್ಸಸ್ಗಾಗಿ ಆಗ್ಲಿಕ್ಕೆ ಬಹಳಷ್ಟು ಕಾರ್ಯವಿಧಾನಗಳಿವೆ, ಮೆಕ್ಯಾನಿಸಮ್ಸ್ ಇವೆ. ಪ್ರೂಫ್ ಆಫ್ ವರ್ಕ್ ಹೇಳ್ತಾರೆ, ಪ್ರೂಫ್ ಆಫ್ ಸ್ಟೇಕ್ ಹೇಳ್ತಾರೆ. ಅದರ ಡೀಟೇಲಿಗೆ ನಾನು ಹೋಗುದಿಲ್ಲ ಈಗ. ಇನ್ನೊಂದು ಬ್ಲಾಕ್ ಚೈನಿನ ಫೀಚರ್ ಏನು ಹೇಳಿದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಏನಂದ್ರೆ, ನಿಮ್ದು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ಇಂದ ನೀವು ಏನಾದರೂ ಕಂಡೀಷನ್ ಇದ್ರೆ ಆ ಪ್ರೋಗ್ರಾಮ್ ಅಲ್ಲಿ, ಆ ಕಂಡೀಷನ್ ಪೂರೈಸಿದಾಗ ನಿಮ್ಮ ಡಿಜಿಟಲ್ ಸಂಪತ್ತು ಇರ್ಬೋದು, ದುಡ್ಡು ಇರ್ಬೋದು, ಅದು ಡೈರೆಕ್ಟ್ ಆಗಿ ಯಾರೇ ಮನುಷ್ಯನ ಇಂಟರ್ವೆನ್ಷನ್ ಇಲ್ಲದೆ ಅದು ಟ್ರಾನ್ಸ್ಫರ್ ಆಗ್ತದೆ. ಒಂದು ವಿವರಣೆ ಕೊಡ್ತೇನೆ ನಾನು. ಈಗ ನಿಮ್ಗೆ ಸುಮಾರು ಕಾಂಟ್ರಾಕ್ಟ್, ನಮ್ಮ ಲೈಫಲ್ಲಿ ಸುಮಾರು ಕಾಂಟ್ರಾಕ್ಟ್ಗಳಿವೆ. ಕಾಂಟ್ರಾಕ್ಟ್ ಏನಂದ್ರೆ, ನಾವು ಎಲ್ಲಿ ರಸ್ತೆಯಲ್ಲಿ ಚಾಲನೆ ಮಾಡುವಾಗ ಈ ಸ್ಪೀಡ್ಗಿಂತ ಜಾಸ್ತಿ ಹೋಗಬಾರ್ದು, ಅದೊಂದು ಕಾಂಟ್ರಾಕ್ಟ್. ಹಾಗೆ ನಮ್ದು ಸುಮಾರೆಲ್ಲ ರೂಲ್ಸ್ ಇದೆ ಗವರ್ಮೆಂಟ್ ಇದು. ಮಾತ್ರ ಅದನ್ನು ಇವತ್ತು ನಾನು ಓವರ್ ಸ್ಪೀಡಿಂಗ್ ಮಾಡಿದ್ರೆ ಅದಕ್ಕೆ ಫೈನ್ ಹಾಕ್ಲಿಕ್ಕೆ ನಮ್ಗೊಬ್ಬ ಟ್ರಾಫಿಕ್ ಪೊಲೀಸ್ ಬೇಕು. ಸ್ಮಾರ್ಟ್ ಕಾಂಟ್ರಾಕ್ಟ್ ಏನ್ ಮಾಡ್ತದೆ ಅಂದ್ರೆ, ಯಾರೇ ಮನುಷ್ಯನ ಇಂಟರ್ವೆನ್ಷನ್ ಇಲ್ಲದೆ ಸೇಮ್ ಕಾಂಟ್ರಾಕ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತದೆ. ಈಗ ಓವರ್ ಸ್ಪೀಡಿಂಗ್ ಮಾಡಿದ್ರೆ ನಿಮ್ಗೊಂದು ಕ್ಯಾಮೆರಾ ಇರ್ತದೆ, ಕ್ಯಾಮೆರಾದಲ್ಲಿ ಗೊತ್ತಾದ ಕೂಡಲೇ ನಿಮ್ದೊಂದು ವಾಲೆಟ್ ಕನೆಕ್ಟ್ ಆಗಿರ್ತದೆ, ನಿಮ್ ವಾಲೆಟ್ ಇಂದ ಫೈನ್ ಹೋಗ್ತದೆ. ಸೊ ಯಾವುದೇ ಮನುಷ್ಯನ ಅಗತ್ಯವಿಲ್ಲ. ಡಿಜಿಟಲಿ ನಿಮ್ಮ ಕಂಪ್ಯೂಟರ್ ಅಲ್ಲಿ ಹೇಗೆ ಪ್ರೋಗ್ರಾಮ್ ಆಗಿದೆ, ಇಷ್ಟು ಸ್ಪೀಡ್ಗಿಂತ ಜಾಸ್ತಿ ಹೋಗ್ತೀರಾ ಅಂತ ಪ್ರೋಗ್ರಾಮ್ ಆಗಿದೆ, ಅದಕ್ಕಿಂತ ಜಾಸ್ತಿ ಹೋದ್ರೆ ನಿಮ್ದು ಫೈನ್ ಏನಿದೆ ಅದು ನಿಮ್ಮ ವಾಲೆಟ್ ಇಂದ ಕಟ್ ಆಗ್ತದೆ. ಸೊ ಹೀಗೆ ಸುಮಾರು ನಮ್ಮ ಲೈಫಲ್ಲಿ ಏನೇನೋ ಕಾಂಟ್ರಾಕ್ಟ್ಸ್ ಗಳಿವೆ, ಅದು ನಿಮ್ಮ ವಾಲೆಟ್ಗೆ ಕನೆಕ್ಟ್ ಆಗಿರ್ತದೆ. ಮತ್ತೆ ಅದು ಕಾಂಟ್ರಾಕ್ಟ್ ಇದು ಕಂಡೀಷನ್ ಮೀಟ್ ಆದ ಕೂಡಲೇ ಏನು ಸಂಪತ್ತಿನ ಆರ್ಥಿಕ ಟ್ರಾನ್ಸ್ಫರ್ ಆಗಬೇಕಿತ್ತು ಅದು ತನ್ನಿಂತಾನೇ ಆಗ್ತದೆ. ಇದೇ ಸ್ಮಾರ್ಟ್ ಕಾಂಟ್ರಾಕ್ಟ್. ಇದರ ಸ್ಮಾರ್ಟ್ ಕಾಂಟ್ರಾಕ್ಟ್ಗೆ ನಿಮ್ದು ಯಾವುದೋ ಒಂದು ಗವರ್ಮೆಂಟ್ ಆಗಲಿ, ಯಾವುದೇ ಕಂಪನಿ ಆಗಲಿ, ಕೇಂದ್ರೀಕೃತ ನಿಗಮ ಅಥವಾ ಪ್ರಾಧಿಕಾರ ಅವರ ಒಪ್ಪಂದ ಅಗತ್ಯವೇ ಇಲ್ಲ. ಹಾಗಾಗಿ ನೀವು ಒಂದು ಸೆಂಟ್ರಲ್ ಏಜೆನ್ಸಿ ಇಲ್ಲದೆ ಯಾರದೇ ಜೊತೆ ವಹಿವಾಟ ಮಾಡಬಹುದು. ಇದೇನ್ ಮಾಡ್ತದೆ, ನಿಮ್ಗೆ ವಹಿವಾಟಗಳಿಗೆ ಏನು ಅಡೆತಡೆಗಳಿವೆ, ಏನು ಬಾಡಿಗೆಗಳಿವೆ, ಅದನ್ನ ತೆಗೆದಾಗ್ತದೆ. ಇದೇ ಸ್ಮಾರ್ಟ್ ಕಾಂಟ್ರಾಕ್ಟ್. ಈಗ ನಾವು ಇಷ್ಟೊತ್ತು ನೋಡಿದ್ದು ಟೆಕ್ನಾಲಜಿ ದೃಷ್ಟಿ. ಈಗ ಎರಡನೇ ದೃಷ್ಟಿಗೆ ಬರೋ, ನಾನು ಹೇಳಿದಾಗೆ ಬ್ಲಾಕ್ ಚೈನಿಗೆ 3 ದೃಷ್ಟಿಯಿಂದ ನೋಡಬೇಕು: ಟೆಕ್ನಾಲಜಿ ದೃಷ್ಟಿ, ಆರ್ಥಿಕ ದೃಷ್ಟಿ ಮತ್ತು ಸಮುದಾಯ ದೃಷ್ಟಿಯಿಂದ. ನಾವು ಈಗ ಆರ್ಥಿಕ ದೃಷ್ಟಿಯಿಂದ ನೋಡುವ. ಈ ಆರ್ಥಿಕ ದೃಷ್ಟಿ ಏನಂದರೆ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿಗೆ ಕರೆನ್ಸಿ ಅಂತ ಹೆಸರಿಟ್ರೆ, ಕ್ರಿಪ್ಟೋ ಕರೆನ್ಸಿಯನ್ನು ಕರೆನ್ಸಿ ಎಂದು ಕರೆದರೆ ಅದೊಂದು ಸೀಮಿತಗೊಳಿಸುವ ಪದವೊಂದು ನನಗೆ ಕಾಣ್ತದೆ. ಸೊ ವಾಸ್ತವವಾಗಿ ಇದು ಬರೀ ಕರೆನ್ಸಿ ಅಲ್ಲ, ಇದು ಒಂದು ಟೋಕನ್ ಇದ್ದಾಗೆ. ಟೋಕನ್ ಏನಂದ್ರೆ, ನಿಮ್ಗೆ ಒಂದು ಕ್ಯೂ ಇದ್ರೆ ನೀವು ಬ್ಯಾಂಕ್ ಕ್ಯಾಶ್ ಕೌಂಟರಿಗೆ ಟೋಕನ್ ಕೊಡ್ತಾರೆ. ಟೋಕನ್ ಅಲ್ಲಿ ನಿಮ್ದು ಕ್ಯೂ ಅಲ್ಲಿ ಯಾವ ನಂಬರ್ ಅಂತ, ಎಷ್ಟು ಬೇಗ ನಿಮ್ಗೆ ಕ್ಯೂ ಅಲ್ಲಿ ಹೋಗಿ ಆ ಕೌಂಟರಿಗೆ ಹೋಗ್ಬೋದು ಅನ್ನೋದು ಡಿಸೈಡ್ ಮಾಡ್ತದೆ. ಹಾಗೆ ಕ್ರಿಪ್ಟೋ ಏನಂದ್ರೆ, ನಿಮ್ದು ಯಾವ್ದಾದ್ರು ಒಂದು ಚಟುವಟಿಕೆ ಮಾಡಲು ನಿಮ್ಗೆ ಒಂದು ಟೋಕನ್ ಇದ್ದಾಗೆ ಕ್ರಿಪ್ಟೋ. ಸೊ ಈಗ 5 ಬೇರೆ ಬೇರೆ ತರದ ಟೋಕನ್ಗಳಿವೆ. ಇನ್ನು ಹೊಸ ಟೋಕನ್ ಬರ್ತಿವೆ. ಈಗ ಕ್ರಿಪ್ಟೋ ಕರೆನ್ಸಿ ಎಂಬುದು 5 ವಿವಿಧ ತರದ ಟೋಕನ್ಗಳು. ಒಂದು ತರದ ಟೋಕನ್ ಏನೆಂದರೆ ಯುಟಿಲಿಟಿ ಟೋಕನ್. ಯುಟಿಲಿಟಿ ಟೋಕನ್ ಅಂದ್ರೆ ನಿಮ್ಗೆ ಆ ಸರ್ವಿಸ್ ಅನ್ನು, ಆ ಸೇವೆಯನ್ನು ಅಥವಾ ಆ ವಸ್ತುವನ್ನು ಉಪಯೋಗಿಸಲು ಮಾತ್ರ ಆ ಟೋಕನ್ ಇಟ್ಕೊಂಡು ಅದು ಮಾತ್ರ ಸಾಧ್ಯ.
ಇನ್ನೊಂದೇನಂದ್ರೆ ಕರೆನ್ಸಿ ಟೋಕನ್ ಅಂದ್ರೆ ನಿಮ್ಗೂ ಒಂದೇ ವಸ್ತು ಅಲ್ಲ, ಅದು ಯಾವ ವಸ್ತು ಉಪಯೋಗಿಸ್ಬೋದು, ನಿಮ್ಗೆ ಏನು ಪರ್ಚೇಸ್ ಮಾಡ್ಬೋದು ಆ ಟೋಕನ್ ಇಟ್ಕೊಂಡು. ಇನ್ನೊಂದೇನೆಂದರೆ ಆಡಳಿತ ಟೋಕನ್, ನಿಮಗೆ ಆ ಟೋಕನ್ ಇಟ್ಕೊಂಡು ವೋಟ್ ಮಾಡ್ಬೋದು. ಅದು ಏನು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಒಳಗೆ ಏನಾಗಬೇಕು, ಅದು ಮುಂದೆ ಹೇಗೆ ಹೋಗ್ಬೇಕು ಎಂಬುದಕ್ಕೆ ನಿಮ್ಮ ನಿಮ್ಮ ಒಪಿನಿಯನ್ ಕೊಡಲು ಆ ಟೋಕನ್ ಅಗತ್ಯವಿದೆ. ಗವರ್ನೆನ್ಸ್ ಟೋಕನ್ ಅಂತ ಹೇಳ್ತಾರೆ. ಮೊದಲನೇದು ಯುಟಿಲಿಟಿ ಟೋಕನ್, ಆ ವಸ್ತು ಅಥವಾ ಸೇವೆಯನ್ನು ಉಪಯೋಗಿಸಲು. ಎರಡನೇದು ಕರೆನ್ಸಿ ಟೋಕನ್, ನಿಮ್ಗೆ ಏನು ಪರ್ಚೇಸ್ ಆಡ್ಲಿಕ್ಕೆ. ಮೂರನೇದು ಗವರ್ನೆನ್ಸ್ ಟೋಕನ್, ಆಡಳಿತ ಟೋಕನ್. ನಾಲ್ಕನೇದು ಸೆಕ್ಯೂರಿಟಿ ಟೋಕನ್ ನಿಮಗೆ ಶೇರ್ ಇದ್ದಾಗೆ. ಐದನೇದು NFT ಅಂತ ಹೇಳ್ತಾರೆ, ನಾನ್ ಫಂಜಿಬಲ್ ಟೋಕನ್ ಎಂಬುದು. ನಾನ್ ಫಂಜಿಬಲ್ ಟೋಕನ್ ಏನಂದ್ರೆ, ಅದು ಯಾವುದೇ ಒಂದು ವಸ್ತು ಇರಲಿ, ಡಿಜಿಟಲ್ ಅಥವಾ ಫಿಸಿಕಲ್ ವಸ್ತು ಇರಲಿ, ಒಂದು ಡಿಜಿಟಲ್ ಪೇಂಟಿಂಗ್ ಇರಲಿ ಅಥವಾ ನಿಮ್ದು ಫಿಸಿಕಲ್ ಪೇಂಟಿಂಗ್ ಇರಲಿ, ಒಂದು ಮ್ಯೂಸಿಕ್ ಟ್ರ್ಯಾಕ್ ಇರಲಿ, ಅದಕ್ಕೆ ಒಂದು ಐಡೆಂಟಿಟಿ ಕೊಡುವ ಟೋಕನ್. ಸೊ ನಿಮ್ದು ಇದೇ ಒಂದು ಪೇಂಟಿಂಗಿಗೆ, ಇದೇ ಒಂದು ಮೀಮಿಗಾಗ್ಲಿ ಐಡೆಂಟಿಟಿ ಕೊಡೋದು ನಾನ್ ಫಂಜಿಬಲ್ ಟೋಕನ್. ಅಂದ್ರೆ ಅದು ನಿಮ್ದು ಕರೆನ್ಸಿ ಫಂಜಿಬಲ್ ಹೇಳ್ತಾರೆ. ಫಂಜಿಬಲ್ ಅಂದ್ರೆ ಏನಂದ್ರೆ, ನಿಮ್ದು ಒಂದು ₹100 ನೋಟ್ ಮತ್ತೆ ಇನ್ನೊಂದು ₹100 ನೋಟಲ್ಲಿ ವ್ಯತ್ಯಾಸವೇ ಇಲ್ಲ, ಅದು ಎಕ್ಸ್ಚೇಂಜ್ ಮಾಡ್ಬೋದು, ಅದು ಫಂಜಿಬಲ್. ನಾನ್ ಫಂಜಿಬಲ್ ಅಂದ್ರೆ ನಿಮಗೆ ಒಂದು ಟೋಕನ್ ಮತ್ತೆ ಇನ್ನೊಂದು ಟೋಕನ್ ಒಂದೇ ಅಲ್ಲ, ಅದರಲ್ಲಿ ವ್ಯತ್ಯಾಸವಿದೆ. ಸೊ ಒಂದು ಪೇಂಟಿಂಗ್ ಇದ್ದ ಟೋಕನ್ ಮತ್ತೆ ಇನ್ನೊಂದು ಪೇಂಟಿಂಗ್ ಇದ್ದ ಟೋಕನ್ ಅಲ್ಲಿ ವ್ಯತ್ಯಾಸವಿದೆ, ಅದನ್ನು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅದು ನಾನ್ ಫಂಜಿಬಲ್ ಟೋಕನ್ ಅಂತ ಹೇಳ್ತಾರೆ. ಸೊ ಇದು ಕ್ರಿಪ್ಟೋ ಕರೆನ್ಸಿದು ಇವತ್ತಿರುವ 5 ವಿವಿಧಗಳು. ಇನ್ನು ಬೇರೆ ಬೇರೆ ವಿವಿಧದ ಬರ್ತವೆ. ಇದೇ ಕ್ರಿಪ್ಟೋ ಕರೆನ್ಸಿ. ಮೋಸ್ಟ್ಲಿ ಈ ಕ್ರಿಪ್ಟೋ ಕರೆನ್ಸಿ ಇರುವುದು ಯುಟಿಲಿಟಿ ಟೋಕನ್. ನಿಮಗೆ ಯಾವುದೇ ಒಂದು ವಸ್ತು ಅಥವಾ ಸೇವೆಯನ್ನು ಪಡೆಯಲು ಆ ಟೋಕನ್ ಯೂಸ್ ಮಾಡಿ. ನಿಮ್ಗೆ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಒಂದು ಹಾಸ್ಪಿಟಲ್ ಟೋಕನ್ ಇದೆ. ನಿಮ್ಗೆ ಒಂದು ಎಕ್ಸ್ಚೇಂಜ್ ಅಲ್ಲಿ, ಈಗ ಝೀರೋದಾ ಅಂತ ಎಕ್ಸ್ಚೇಂಜ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಅದಕ್ಕೊಂದು ಟೋಕನ್ ಇದೆ. ನಾನು ಉದಾಹರಣೆ ಕೊಡ್ತೀನಿ. ಝೀರೋದಾ ಇರೋದು ಟೋಕನ್ ಇಲ್ಲ ಇವತ್ತು, ಅಥವಾ ಹಾಸ್ಪಿಟಲ್ ಟೋಕನ್ ಇಲ್ಲ. ಮತ್ತೆ ಯುಟಿಲಿಟಿ ಟೋಕನ್ ಇದು ಉದಾಹರಣೆ ಕೊಡ್ತಿದ್ದೇನೆ. ಅದೇನಂದ್ರೆ ಆ ಸೇವೆಯನ್ನು ಉಪಯೋಗಿಸಲಿಕ್ಕೆ ಮಾತ್ರ ಆ ಟೋಕನ್ ಅನ್ನು ಯೂಸ್ ಮಾಡಬಹುದು, ಅದು ಯುಟಿಲಿಟಿ ಟೋಕನ್. ಸೊ ನಾವು ಈಗ 2 ದೃಷ್ಟಿಯಿಂದ ನೋಡಿತ್ತು ಬ್ಲಾಕ್ ಚೈನ್ ಅನ್ನ. ಮೊದಲನೇ ದೃಷ್ಟಿ ಟೆಕ್ನಾಲಜಿ ದೃಷ್ಟಿ, ಡಿಸ್ಟ್ರಿಬ್ಯೂಟೆಡ್ ಲೆಜರ್ ಅಂದ್ರೆ ಏನು, ಸ್ಮಾರ್ಟ್ ಕಾಂಟ್ರಾಕ್ಟರ್ ಅಂದ್ರೆ ಏನು. ಎರಡನೇ ದೃಷ್ಟಿ ಆರ್ಥಿಕ ದೃಷ್ಟಿ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನಂತ ನೋಡಿದ್ದು. ಸೊ ನಾನು ಹೇಳಿದ ಹಾಗೆ ಬ್ಲಾಕ್ ಚೈನ್ ಅರ್ಥ ಮಾಡಲು 3 ದೃಷ್ಟಿಯಿಂದ ನೋಡಬೇಕು. ಮೂರನೆಯ ದೃಷ್ಟಿ ಸಮುದಾಯ ದೃಷ್ಟಿ ಅರ್ಥ ಮಾಡೋ ಮೊದಲು ನಾವು ಒಂದು ಮಾತು ಅರ್ಥ ಮಾಡ್ಬೇಕು. ಏನಂದ್ರೆ, ನಮ್ಮ ಸಮುದಾಯದಲ್ಲಿರುವ ತಾಂತ್ರಿಕ ಸಮಸ್ಯೆಗಳಿಗೆ ಇವತ್ತಿನವರೆಗೆ ನಾವು ರಾಜಕೀಯ ಪರಿಹಾರವನ್ನು ಹುಡುಕುತ್ತಿದ್ದೇವೆ. ಅಂದ್ರೆ ನಮ್ಮ ಸುತ್ತ ಏನು ಸಮಸ್ಯೆಗಳಿದ್ದವು ಅದು ನಿಜವಾಗಿ ತಾಂತ್ರಿಕ ಸಮಸ್ಯೆ. ಆದರೆ ನಾವು ನಮ್ಮ ಸುತ್ತ ಇರುವ ಎಲ್ಲಾ ಸಮಸ್ಯೆಗಳಿಗೆ ನಾವು ರಾಜಕೀಯ ಪರಿಹಾರವನ್ನು ಕಾಯ್ತಾ ಇರ್ತೇವೆ. ರಾಜಕೀಯ ಪರಿಹಾರದಿಂದ ಡೆವಲಪ್ಮೆಂಟ್ ಆಗ್ಬೋದು, ನಮ್ಮ ಜೀವನ ಮುಂದೆ ಹೋಗ್ಬೋದು, ಮಾತ್ರ ಬಹಳಷ್ಟು ಸ್ಲೋ. ಅದು ನಮ್ಗೆ ಡೆವಲಪ್ಮೆಂಟ್ ಬೇಗ ಆಗ್ಬೇಕಂತಾದ್ರೆ, ಸರಿಯಾದ ರೀತಿಯಲ್ಲಿ ಆಗ್ಬೇಕಂತಾದ್ರೆ ನಾವು ಯಾವತ್ತು ರಾಜಕೀಯ ಪರಿಹಾರ ಅಲ್ಲ, ತಾಂತ್ರಿಕ ಪರಿಹಾರವನ್ನು ಹುಡುಕಬೇಕು. ಆಗ್ಲೇ ನಮ್ಮ ಸಮುದಾಯ ಮುಂದೆ ಹೋಗುದು. ಸೊ ಬ್ಲಾಕ್ ಚೈನ್ ಏನಂದರೆ, ಅದು ಒಂದು ಜಾಗತಿಕ ಸಮುದಾಯದಿಂದ ನಡೆಯುತ್ತದೆ. ಸೊ ಸಮುದಾಯ ಇಲ್ಲದ್ರೆ ಆ ಬ್ಲಾಕ್ ಚೈನ್ ಇದು ಏನು ಉಪಯೋಗವಿಲ್ಲ. ಯಾವುದು ಬ್ಲಾಕ್ ಚೈನ್ ಇದು ಉಪಯೋಗ ಇರಬೇಕಾದ್ರೆ ಅದಕ್ಕೊಂದು ಜಾಗತಿಕ ಸಮುದಾಯ ಇರಬೇಕು. ನೀವು ಪ್ರತಿಯೊಂದು ಕ್ರಿಪ್ಟೋ ಕರೆನ್ಸಿ ಏನ್ ನೋಡ್ತಿರಲ್ಲ, ಅದರ ಮೌಲ್ಯ ಬರುವುದು ಅದರ ಸಮುದಾಯದಿಂದ. ಸಮುದಾಯ ದೊಡ್ಡದಿದ್ದಷ್ಟು ಅದರ ಸಮುದಾಯ ಅದನ್ನ ಜಾಸ್ತಿ ಬಳಸಿದಷ್ಟು ಈ ಬ್ಲಾಕ್ ಚೈನ್ ಇದು ಏನು ಮೌಲ್ಯವೇನಿರ್ತದೆ ಅದು ಜಾಸ್ತಿ ಆಗ್ತದೆ. ಸೊ ನೀವು ಬ್ಲಾಕ್ ಚೈನ್ ಅನ್ನು ಯಾವುದೇ ಒಂದು ಬ್ಲಾಕ್ ಚೈನ್ ನೋಡ್ಬೇಕಾದ್ರೆ ಅದರ ಉಪಯೋಗವೇನು, ಅದರ ಸಮುದಾಯ ಎಷ್ಟು ಜನರಿಗೆ ಉಪಯೋಗ ಆಗ್ತದೆ, ಅದರ ಬಳಕೆ ಹೇಗಾಗ್ತದೆ ಅಂತ ನೋಡಿದ್ರೆ ಅದರ ಮೌಲ್ಯ ನಿಮ್ಗೆ ಅರ್ಥ ಆಗ್ತದೆ. ಸೊ ಯಾವುದೇ ಒಂದು ಬ್ಲಾಕ್ ಚೈನ್ ಇದು ಮೌಲ್ಯ ಬರುವುದು ಅದರ ಸಮುದಾಯದಿಂದ. ಅದರ ಸಮುದಾಯಕ್ಕೆ ಎಷ್ಟು ಉಪಯೋಗವಿದೆ ಅದರಿಂದ ಅದರ ಮೌಲ್ಯ ಬರುವುದು. ಸಮುದಾಯಕ್ಕೆ ಅದರ ಎಷ್ಟು ಅಗತ್ಯವಿದೆ ಅದರಿಂದ ಅದಕ್ಕೆ ಮೌಲ್ಯ ಬರುವುದು. ಇನ್ನೊಂದು ಏನಂತ ಹೇಳಿದ್ರೆ ಡಿಸೆಂಟ್ರಲೈಸ್ಡ್ ಆಟೋನಾಮಸ್ ಆರ್ಗನೈಸೇಷನ್ ಅನ್ನೋದು. ನಾವು ಇವತ್ತು ಕಂಪನಿಗಳು ಹೇಗಿವೆ, ಒಂದು CEO ಇರ್ತಾನೆ,
ಅವನ ಕೆಳಗೆ ಮ್ಯಾನೇಜರ್ಸ್ ಇರ್ತಾರೆ, ಅವ್ರ ಮ್ಯಾನೇಜರ್ಸ್ ಕೆಳಗೆ ಜನರು ಕೆಲಸ ಮಾಡ್ತಾರೆ. ಆ ತರ ಇವತ್ತು ಸೆಂಟ್ರಲೈಸ್ಡ್ ಆಗಿ ಆರ್ಗನೈಸೇಷನ್ಸ್ ಇದೆ. ಇನ್ನೊಂದು ಇದರಲ್ಲಿ ಹೊಸ ಈ ಟೆಕ್ನಾಲಜಿಯಿಂದ ಡೆವಲಪ್ ಆಗೋದು ಏನಂದ್ರೆ ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್ ಅಂತ. ಇದು ಸಮುದಾಯದಿಂದ ನಡೆಯುವ ಆರ್ಗನೈಸೇಷನ್ಸ್. ಇದರಲ್ಲಿ ಯಾರೇ ಸಿಇಒ ಬೇಡ, ಯಾವುದೇ ಮ್ಯಾನೇಜರ್ ಬೇಡ, ಇದು ಸಮುದಾಯದಿಂದ ನಡೆಯುತ್ತದೆ. ಈಗ ಒಂದು ಕೆಲವೊಂದೇ ವರ್ಷದಿಂದ ಈಗಲೂ ಅದು ಪೂರ್ಣ ರೀತಿಯಲ್ಲಿ ಡೆವಲಪ್ ಆಗಲಿಲ್ಲ. ಮಾತ್ರ ಬಹುಶಃ ಕಂಪನಿಗಳು ಒಂದು 5 ವರ್ಷದಲ್ಲಿ ಹೆಚ್ಚಿನ ಕಂಪನಿಗಳು ವಿದೌಟ್ ಮ್ಯಾನೇಜರ್ಸ್ ಪರಸ್ಪರ ಒಪ್ಪಂದದಿಂದ ಸಮುದಾಯದಿಂದ ನಡೆಯುವಾಗೆ ಆಗ್ತದೆ. ನೀವು ಯಾವುದೇ ಇವತ್ತು ನೀವು ಡಾವ್ ಏನಿದೆ, ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್ ಏನಿದೆ, ನೀವು ಮಕ್ಕಳಿಗೆ ಹೇಳಿ ಏನ್ ಮಾಡ್ಬೋದು ಅಂದ್ರೆ, ಯಾವುದೇ ಒಂದು ಡಾವ್ ಇದು ಅದರ ಕೆಲಸ ಡಿಸ್ಕಾರ್ಡ್ ಅಲ್ಲಿ ನೋಷನ್ ಅಂತ ಒಂದು ಟೂಲ್ ಇದೆ, ಇದರಲ್ಲಿ ಆಗ್ತದೆ. ನೀವು ಅದರ ಡಿಸ್ಕಾರ್ಡ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಸೇರಿ ಯಾರು ಕೆಲಸಕ್ಕೆ ಇದಕ್ಕೆ ಸೇರ್ಬೋದು, ಸಂಬಳ ಪಡಿಬಹುದು. ಈ ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್ ಅಂದ್ರೆ ಅದಕ್ಕೆ ಇಂಟರ್ವ್ಯೂ ಬೇಕಂತ ಇಲ್ಲ, ನಿಮ್ಗೆ ಸಿಲೆಕ್ಷನ್ ಪ್ರಾಸೆಸ್ ಬೇಕಂತ, ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ನೀವು ಅದರಲ್ಲಿ ಹೋಗಿ ಸೇರಿ ಕೆಲಸ ಸುಮಾರು ಇರ್ತದೆ, ಯಾವ್ದಾದ್ರು ಒಂದು ಕೆಲಸ ಕಲಿತು ನಿಮ್ಗೆ ಸಂಬಳ ಬರುವ ಹಾಗೆ ಈ ಆರ್ಗನೈಸೇಷನ್ ರೈಟ್ ಟು ವರ್ಕ್ ಅಂತ ಕೊಡ್ತದೆ ಡಾವ್. ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟವಿದ್ರೆ ನಿಮ್ಗೆ ಖಂಡಿತ ಇದರಲ್ಲಿ ಕೆಲಸ ಸಿಗ್ತದೆ, ಮತ್ತೆ ಒಳ್ಳೆ ಸಂಬಳ ಕೂಡ ಸಿಗ್ತದೆ. ಅದೇ ಡಿಸೆಂಟ್ರಲೈಸ್ ಆಟೋನಮಸ್ ಆರ್ಗನೈಸೇಷನ್. ಮ್ಯಾನೇಜರ್ ಇಲ್ಲದೆ ಸಮುದಾಯದಿಂದ ನಡೆಯುವ ಕಂಪನಿಗಳು. ಸೊ ಕಂಪನೀಸ್ ಇದು ಫ್ಯೂಚರ್, ಡಾವ್ ಇದು. ಇವತ್ತು ಏನೇನು ಬಳಕೆಗಳಿವೆ, ಇವತ್ತೇನೇನು ಅಪ್ಲಿಕೇಶನ್ಸ್, ಇವತ್ತು ಬಹುಶಃ ಬ್ಲಾಕ್ ಚೈನ್ ಇದು 1% ಕೂಡ ಫುಲ್ ಪೊಟೆನ್ಷಿಯಲಿಗೆ ಬರಲಿಲ್ಲ. ಲೆಸ್ ದನ್ 1% ಪೊಟೆನ್ಷಿಯಲ್ ಇವತ್ತು ಬ್ಲಾಕ್ ಚೈನ್ ಅಲ್ಲಿ ಇದೆ. ಇನ್ನು ಹಂಡ್ರೆಡ್ಸ್ ಆಫ್ ಟೈಮ್ಸ್ ಬೆಳೆಯುವ ಸಾಧ್ಯತೆ ಇದೆ ಬ್ಲಾಕ್ ಚೈನ್. ಈಗ ಇಂಟರ್ನೆಟ್ 90s ಅಲ್ಲಿ ಏನು ಉಪಯೋಗ ಇತ್ತು ಮತ್ತೆ ಇವತ್ತಿಗೆ ಎಷ್ಟೆಷ್ಟು ಉಪಯೋಗಗಳು ಬರ್ತಿವೆ, ಹಾಗೆ ಬ್ಲಾಕ್ ಚೈನ್ ಇದು ಕೂಡ ಇವತ್ತು ಬಹಳಷ್ಟು ಕಡಿಮೆ ಉಪಯೋಗಗಳಿವೆ. ಇನ್ನು ವರ್ಷ ಹೋದ ಹಾಗೆ ಬಹಳಷ್ಟು ಹೊಸ ಅಪ್ಲಿಕೇಶನ್ಸ್ ಬರ್ತವೆ. ಸೊ ಇವತ್ತು ಇರುವ ಅಪ್ಲಿಕೇಶನ್ಸ್ ಏನಂತ ನೋಡುವ, ಒಂದು ಪ್ರೋಟೋಕಾಲ್ಗಳು ಏನಂದ್ರೆ ಆಪರೇಟಿಂಗ್ ಸಿಸ್ಟಮ್ಸ್ ಹೇಳ್ತಾರಲ್ಲ, ನಿಮ್ದು ವಿಂಡೋಸ್ ಆಗಲಿ, ಕಂಪ್ಯೂಟರ್ಗೆ, ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ಆಗಲಿ, ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ಸ್. ಇದರ ಮೇಲೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ. ನಿಮ್ದು ಝೊಮ್ಯಾಟೊ ಆಗಲಿ, ನಿಮ್ದು ಅಮೆಝಾನ್ ಆಗಲಿ, ನಿಮ್ದು SBI ಇದು ಅಪ್ಲಿಕೇಶನ್ ಆಗಲಿ, ಇದರ ಮೇಲೆ ಅಪ್ಲಿಕೇಶನ್ಸ್ ಬೆಳೆಯುವುದು. ಮತ್ತೆ ನಿಮ್ಗೆ ಅಪ್ಲಿಕೇಶನ್ ಮಾಡ್ಲಿಕ್ಕೆ ಫಸ್ಟ್ ನಿಮ್ಗೊಂದು ಆಪರೇಟಿಂಗ್ ಸಿಸ್ಟಮ್ ಬೇಕು, ಆಂಡ್ರಾಯ್ಡ್ ಅಥವಾ ವಿಂಡೋಸ್ ತರ. ಸೊ ಹಾಗೆ ನಿಮ್ದು ಬ್ಲಾಕ್ ಚೈನ್ ಪ್ರೋಟೋಕಾಲ್ಸ್ ಗಳಿವೆ, ಅದು ಕೈಂಡ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಎಥೀರಿಯಂ, ಕಾರ್ಡಾನೋ, ಇಂಡಿಯಾದ್ದು ಮ್ಯಾಟಿಕ್ ಅಂತ ಇದೆ, ಇದು 25-30 ವರ್ಷದವರು 4-5 ಜನ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ದು. ಪಾಲಿಗನ್ ಅಂತ ಅದ್ರ ಹೆಸರು, ಮ್ಯಾಟಿಕ್ ಪಾಲಿಗನ್ ಅಂತ. ಎಥೀರಿಯಂ ಅಂತ ಅದು ಒನ್ ಆಫ್ ದ ಫಸ್ಟ್ ಪ್ರೋಟೋಕಾಲ್ಸ್. ಬಿಟ್ಕಾಯಿನ್ ಆದ ಮೇಲೆ ಬಿಟ್ಕಾಯಿನ್ ಪ್ರೋಟೋಟೈಪ್ ಆಗಿತ್ತು, ಅದ್ರ ಮೇಲೆ ಎಥೀರಿಯಂ ಅಂತ ಬಂತು. ಇವತ್ತು ಬಹಳಷ್ಟು ಅಂತದ್ದು ಬೈನಾನ್ಸ್ ಸ್ಮಾರ್ಟ್ ಚೈನ್ ಅಂತ ಇದೆ, ಬಹಳಷ್ಟು ಪ್ರೋಟೋಕಾಲ್ಸ್ ಗಳಿವೆ. ಇದು ಆಪರೇಟಿಂಗ್ ಸಿಸ್ಟಮ್ಸ್ ತರ. ಇನ್ನೊಂದು ತರದ ಬಳಕೆ, ಇನ್ನೊಂದು ಅಪ್ಲಿಕೇಶನ್ ಅಂದ್ರೆ ಎಕ್ಸ್ಚೇಂಜಸ್. ಸೊ ನಿಮ್ದು ಬೈನಾನ್ಸ್ ಎಂಬುದು ಎಕ್ಸ್ಚೇಂಜ್ ಇದೆ, ಪ್ಯಾನ್ಕೇಕ್ ಸ್ವಾಪ್ ಎಂಬುದು ಎಕ್ಸ್ಚೇಂಜ್ ಇದೆ, ಇಂಡಿಯಾದ್ದು ವಜೀರೆಕ್ಸ್ ಎಂಬುದು ಎಕ್ಸ್ಚೇಂಜ್ ಇದೆ. ಸೊ ಇದು ಎಕ್ಸ್ಚೇಂಜ್ ಏನ್ ಮಾಡ್ತದೆ, ನಿಮ್ದು ಡಿಮ್ಯಾಟ್ ಅಕೌಂಟ್ ಇದ್ದಾಗೆ ಕ್ರಿಪ್ಟೋ ಅಲ್ಲಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಬೀಳ್ತದೆ. ಇನ್ನೊಂದು ಅಪ್ಲಿಕೇಶನ್ ಹೇಳಿದ್ರೆ ಡಿಸ್ಟ್ರಿಬ್ಯೂಟೆಡ್ ಫೈನಾನ್ಸ್. ನಾವಾಗ ಮಾತಾಡಿತ್ತು, ಫೈನಾನ್ಸ್ ಅಲ್ಲಿ ನೀವು ಒಂದು ಡೆಪಾಸಿಟ್ ಇಟ್ಟರೆ ಅದಕ್ಕೆ 5% ಸಿಗ್ತದೆ, ನೀವು ಲೋನ್ ತಗೊಳ್ಳಿದರೆ ಅದಕ್ಕೆ 10% ಕೊಡಬೇಕು. ಇದು 5% ಬ್ಯಾಂಕ್ನವರಿಗೆ ಆರ್ಥಿಕ ಬಾಡಿಗೆ ಹೋಗ್ತಾ ಇದೆ. ಈ ಡಿಸ್ಟ್ರಿಬ್ಯೂಟೆಡ್ ಫೈನಾನ್ಸ್ ಏನ್ ಮಾಡ್ತಂದ್ರೆ, ಈ ಆರ್ಥಿಕ ಬಾಡಿಗೆ ಇಲ್ಲದೆ ಸೇಮ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ರನ್ ಮಾಡ್ತದೆ. ಸೊ DeFi ಎಂಬುದಿದೆ. ಒನ್ ಆಫ್ ದ ಫಸ್ಟ್ ಅಪ್ಲಿಕೇಶನ್ಸ್ ಆಫ್ ಬ್ಲಾಕ್ ಚೈನ್ ಇಸ್ ಇನ್ ಬ್ಯಾಂಕಿಂಗ್, ಡಿಸ್ಟ್ರಿಬ್ಯೂಟೆಡ್ ಫೈನಾನ್ಸ್. ಮತ್ತೆ ಇನ್ನು ಈಲ್ಡ್ ಗೇಮಿಂಗ್ ಅಂತ ಇದೆ. ಈಲ್ಡ್ ಗೇಮಿಂಗ್ ಅಲ್ಲಿ ಏನಂದ್ರೆ, ನೀವು ಗೇಮ್ ಆಡಿದಕ್ಕೆ ನಿಮ್ಗೆ ದುಡ್ಡು ಬರ್ತದೆ. ನೀವು ಗೇಮ್ ಅಲ್ಲಿ ಲೆವೆಲ್ ಕ್ರಾಸ್ ಮಾಡಿದಾಗೆ ನಿಮ್ಗೆ ಜಾಸ್ತಿ ದುಡ್ಡು ಬಂದುಕೊಂಡು ಹೋಗ್ತದೆ. ಅದಕ್ಕೆ ಈಲ್ಡ್ ಗೇಮಿಂಗ್ ಅಂತ ಹೇಳ್ತಾರೆ. ಇನ್ನೊಂದು ಮೆಟಾವರ್ಸ್ ಅಂತ ಇದೆ. ಮೆಟಾವರ್ಸ್ ಏನ್ ಹೇಳಿದ್ರೆ 3D ನಿಮ್ದು ರಿಯಲ್ ಲೈಫ್ ಇದು ಒಂದು, ನೀವು ಅದು 3D ಇಮೇಜ್ ಅಲ್ಲಿ ನಿಮ್ದೊಂದು ಅವತಾರ್ ಮೂಲಕ ನೀವು ಅದರಲ್ಲಿ ಅದೇನು ಮೆಟಾವರ್ಸ್ ಅಪ್ಲಿಕೇಶನ್ ಇದೆ, ಅದರಲ್ಲಿ ಬಹಳಷ್ಟು ಚಟುವಟಿಕೆಗಳು ಮಾಡಬಹುದು. ನಿಮ್ದು ಆಫೀಸ್ ಮೀಟಿಂಗ್ ಮಾಡಬಹುದು, ನಿಮ್ದು ಗ್ಯಾದರಿಂಗ್, ಮದುವೆಗಳು, ಫಂಕ್ಷನ್ಗಳು ಮಾಡಬಹುದು, ಅಥವಾ ಗೇಮ್ಸ್ ಆಡ್ಬೋದು. ಬಹಳಷ್ಟು ನಿಮ್ದು ಅವತಾರ್ ಮೂಲಕ ಒಂದು 3D ಅಪ್ಲಿಕೇಶನ್ ಅಲ್ಲಿ ನೀವು ಒಳಗೆ ಗೇಮ್ ಮಾಡಿದಾಗೆ ನಿಮ್ದು ಬಹಳಷ್ಟು ರಿಯಲ್ ಲೈಫ್ ಆಕ್ಟಿವಿಟೀಸ್ ಕೂಡ ಅದರಲ್ಲಿ ಪ್ರೊಜೆಕ್ಟ್ ಮಾಡಬಹುದು. ಅದಕ್ಕೆ ಮೆಟಾವರ್ಸ್ ಅಂತ ಹೇಳ್ತಾರೆ. ಮೀಮ್ಸ್, ಕಾರ್ಟೂನ್ಸ್ ಗಳೇನಿವೆ ಅದಕ್ಕೂ ಬಹಳಷ್ಟು ಬೆಲೆ ಬರ್ತಾ ಇದೆ. ಯಾಕೆಂತ ಯಾರಿಗೂ ಗೊತ್ತಿಲ್ಲ. ಮಾತ್ರ ಕಾರ್ಟೂನ್ಸ್ ಕೂಡ ಬಹಳಷ್ಟು ಬೆಲೆ ಬರ್ತಾ ಇದೆ ಕ್ರಿಪ್ಟೋ ಕರೆನ್ಸಿಯಲ್ಲಿ.
ಬಿಗ್ಗೆಸ್ಟ್ ಇದು ಮೀಮ್ ಅಂತ ಹೇಳಿದ್ರೆ ಇವತ್ತು ನಿನ್ನೆ ಮೊನ್ನೆ ಡೋಜ್ ಕಾಯಿನ್ ಎಂಬುದಿತ್ತು, ಅದು $30 billion. $30 billion ಅಂದ್ರೆ ಬಹುಶಃ ಎಷ್ಟು, ಒಂದು 2 ಲಕ್ಷ ಕೋಟಿ ರೂಪಾಯಿ, 2 ಲಕ್ಷ ಕೋಟಿ ರೂಪಾಯಿ ಅಷ್ಟು, 2 ರಿಂದ 3 ಲಕ್ಷ ಕೋಟಿ ರೂಪಾಯಿ ಇರುವಷ್ಟಂತ ಮೌಲ್ಯ ಇರುವಂತ ಮೀಮ್ ಕಾಯಿನ್ಸ್ಗಳು ಇವೆ. ಅದು ಯಾಕಂತ, ಯಾವಾಗ ಬೀಳ್ತದೆ, ಯಾಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಇವತ್ತು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಮಾತ್ರ ಹಾಗಿದೆ ಇವತ್ತು, ದಟ್ಸ್ ರಿಯಾಲಿಟಿ. ಸಪ್ಲೈ ಚೈನಿಗೆ, ನಿಮ್ದು ಟ್ರಕ್ಕಿಂಗಿಗಾಗಲಿ, ನಿಮ್ದು ವಸ್ತುಗಳ ಮೂವ್ಮೆಂಟಿಗೆ ಇರುವ ಎಂಡ್ ಟು ಎಂಡ್ ಸಪ್ಲೈ ಚೈನ್ಗೆ, ಅದಕ್ಕೂ ಬಹಳಷ್ಟು ಬಳಕೆಗಳು ಬ್ಲಾಕ್ ಚೈನ್ ಮೂಲಕ ಬರುತ್ತಾ ಇವೆ. ಸೊ ಇದು ಇವತ್ತಿನ ಅಪ್ಲಿಕೇಶನ್ಸ್. ಇನ್ನು ಓದ್ಲಿಕ್ಕೆ ಬಹಳಷ್ಟು ಲಿಂಕ್ಸ್ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಇಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನು ಅರ್ಥವಾಗಲಿಲ್ಲ ಅಥವಾ ಏನು ಜಾಸ್ತಿ ಅರ್ಥ ಮಾಡಬೇಕು ಅಥವಾ ಒನ್ ನಿಮ್ಗೆ ಅರ್ಥ ಮಾಡಬೇಕಾದ್ರೂ ನಿಮ್ ಕಮೆಂಟ್ ಮಾಡಿ, ನಾನು ನಿಮ್ಗೆ ಇಮೇಲ್ ID ಹಾಕಿ ನಾನು ನಿಮ್ಗೆ ಮೇಲ್ ಮಾಡಿ ಇನ್ನೂ ಅರ್ಥ ಮಾಡಿಸ್ತೇನೆ. ಮಾತ್ರ ಇದು ಒಂದು ಏನಂದ್ರೆ, ಎಲ್ರಿಗೂ ಅರ್ಥ ಆಗ್ಬೇಕಂತ ಟೆಕ್ನಾಲಜಿ ಇದೇ ನಮ್ಮ ಫ್ಯೂಚರ್ ಅಂತ ಕಾಣ್ತಾ ಇದೆ. ನಮ್ಮ ಇಷ್ಟವರೆಗೆ ಬಹಳಷ್ಟು ಟೆಕ್ನಾಲಜಿಗಳಿವೆ. ಈಗ ನಿಮ್ದು ವರ್ಚುವಲ್ ರಿಯಾಲಿಟಿ ಆಗ್ಬೋದು, ನಿಮ್ದು ಜೆನೆಟಿಕ್ ಇಂಜಿನಿಯರಿಂಗ್ ಆಗ್ಬೋದು, ಹಾಗೆ ಬಹಳಷ್ಟು ಟೆಕ್ನಾಲಜಿಗಳಿವೆ. ಮಾತ್ರ ಬ್ಲಾಕ್ ಚೈನ್, ನಾನು ಯಾಕೆ ಇದು ವಿಡಿಯೋ ಮಾಡ್ತೇನೆ ಅಂದ್ರೆ, ಬ್ಲಾಕ್ ಚೈನ್ ಪ್ರತಿಯೊಂದು ಟೆಕ್ನಾಲಜಿಯನ್ನು ಸ್ಪೀಡ್ ಅಪ್ ಮಾಡ್ತದೆ, ಇನ್ನು ಬೇಗ ಡೆವಲಪ್ ಆಗುವಾಗೆ ಮಾಡ್ತದೆ. ಮತ್ತೆ ಇನ್ನೊಂದು ಹೇಳಿದ್ರೆ, ಜನರ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅಲ್ಲ, ಪ್ರತಿಯೊಂದು ಕಂಟ್ರಿಯನ್ನು, ಪ್ರತಿಯೊಬ್ಬರ ಜೀವನವನ್ನು, ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ ಮಾಡ್ತದೆ. ಪ್ರತಿಯೊಂದು ಕಂಟ್ರಿನೂ ಡೆವಲಪ್ಡ್ ಕಂಟ್ರಿ ಎಂಬುದನ್ನು ಮಾಡುವ ಪೊಟೆನ್ಷಿಯಲ್ ಇದೆ. ಮಾತ್ರ ಅದನ್ನು ಮಾಡಲು ನಿಮ್ಮಂತವರ ಪ್ರಯತ್ನ ಬೇಕಾಗ್ತಿದೆ. ನೀವು ಬ್ಲಾಕ್ ಚೈನ್ ಅಲ್ಲಿ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಎಂಬುದನ್ನು ನಾನು ಇನ್ನೊಂದು ವಿಡಿಯೋ ಅಲ್ಲಿ ವಿವರಿಸುತ್ತೇನೆ. ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.